ಗುರುಕುಮಾರ ಗೊಂದನೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ ಹಾನಗಲ್ಲ ಗುರುಕುಮಾರ ವಂದನೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದ ಹೊಳೆವ ಜ್ಯೋತಿಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ ಹಾನಗಲ್ಲ ಗುರುಕುಮಾರ ವಂದನೆ ಶಿವಯೋಗ ಮಂದಿರ ಮಾ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ ಶಿವಯೋಗ ಮಂದಿರ ಮಾ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ ವೈರಾಗ್ಯದ ಮಲ್ಲನಾರ್ಯ ನುಡಿಯ ಕೇಳಿದ ಸಿರಿ ತುಂಬಿದ ನಗಲ್ಲ ಮಠವನ್ನು ತೊರೆದ ವೈರಾಗ್ಯದ ಮಲ್ಲನಾರ್ಯ ನುಡಿಯ ಕೇಳಿದ ಸಿರಿ ತುಂಬಿದ ನಗಲ್ಲ ಮಠವನ್ನು ತೊರೆದ ವರ ಸಮಾಜ ಜನರೊಳಗೆ ತಡೆಯದ ಬೆರೆದ ವರ ಸಮಾಜ ಜನರೊಳಗೆ ತಡೆಯದ ಬೆರೆದ ಜಗದ ದುಃಖ ಕಳಿಯಲು ತನ್ನ ಹೃದಯವ ತೊರೆದ ಜಗದ ದುಃಖ ಕಳಿಯಲು ತನ್ನ ಹೃದಯವ ತೊರೆದ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ ಹಾನಗಲ್ಲ ಗುರುಕುಮಾರ ವಂದನೆ ಚಿತ್ತರಗಿಯ ಶ್ರೀ ವಿಜಯ ಮಾತನ ಲೀಲೆಗೈವ ಗೋಮಾತಮ್ಮನ ಚಿತ್ತರಗಿಯ ಶ್ರೀ ವಿಜಯ ಮಾತನ ಲೀಲೆಗೈವ ಗೋಮಾತಮ್ಮನ ಜೊತೆಗೆ ನಡೆದ ಶಿವಯೋಗ ಮಂದಿರ ಸ್ಥಳಕ್ಕೆ ತುಂಬಿ ಹರಿವ ಮಲಪ್ರಭಾ ತಾಯಿಯ ಬಳಿಗೆ ಜೊತೆಗೆ ನಡೆದ ಶಿವಯೋಗ ಮಂದಿರ ಸ್ಥಳಕ್ಕೆ ತುಂಬಿ ಹರಿವ ಮಲಪ್ರಭಾ ತಾಯಿಯ ಬಳಿಗೆ ಸ್ಥಾಪಿಸಿದ ಶಿವನ ಸಿರಿಯ ಕೈಲಾಸದ ಮಾಮನೆ ಸ್ಥಾಪಿಸಿದ ಶಿವನ ಸಿರಿಯ ಕೈಲಾಸದ ಮಾಮನೆ ಬಿತ್ತಿಸಿದ ವಿರತಿಯ ನಿಜ ನಿರ್ಗುಣದ ಬೀಜನೆ ಬಿತ್ತಿಸಿದ ವಿರತಿಯ ನಿಜ ನಿರ್ಗುಣದ ಬೀಜನೆ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ ಹಾನಗಲ್ಲ ಗುರುಕುಮಾರ ವಂದನೆ ನಲ್ವತ್ತಾಡದ ಮಾ ಶಿವ ಶರಣಗೆ ಚೋಳಿಗೆಯ ತೆರೆದು ಭಿಕ್ಷೆ ಬೇಡಿದ ಕಣ್ಣಿಲ್ಲದ ಎರಡು ಅಂದ ಮಕ್ಕಳ ಪಡೆದ ಚೋಳಿಗೆಯ ತೆರೆದು ಭಿಕ್ಷೆ ಬೇಡಿದ ಕಣ್ಣಿಲ್ಲದ ಎರಡು ಅಂದ ಮಕ್ಕಳ ಪಡೆದ
ಜಗದ ಚೋಳಿಗೆ ಹಿಡಿದು ಜಗ ಪಾವನಿಗೆ ವರ ಸಮಾಜವೊಂದು ಚಿರು ನಿಲ್ಲಿಸಿದವಗೆ ಜಗದ ಚೋಳಿಗೆ ಹಿಡಿದು ಜಗ ಪಾವನಿಗೆ ವರ ಸಮಾಜವೊಂದು ವಿಸುರಿ ನಿಲ್ಲಿಸಿದವಗೆ ಲಿಂಗವ ಪೂಜಿಸಿ ಲಿಂಗವೇ ತಾನಾದವಗೆ ಲಿಂಗವ ಪೂಜಿಸಿ ಲಿಂಗವೇ ತಾನಾದವಗೆ ಲಿಂಗದೊಳಗೆ ಬೆರೆತ ನಗಲ್ಲ ಗುರುಕುಮಾರಗೆ ಲಿಂಗದೊಳಗೆ ಬೆರೆತ ನಗಲ್ಲ ಗುರುಕುಮಾರಗೆ ವಂದನೆ 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 ಆನಗಲ್ಲ ಗುರುಕುಮಾರ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದ ಒಳವ ಜ್ಯೋತಿಗೆ ಶಿವಯೋಗ ಮಂದಿರದಲ್ಲಿ ಒಳವ ಜ್ಯೋತಿಗೆ ವಂದನೆ 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 ಆನಗಲ್ಲ ಗುರುಕುಮಾರ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಆನಗಲ್ಲ ಗುರುಕುಮಾರ ವಂದನೆ ಶಿವಸಾಂ ಜಯ ನಮ ಪಾರ್ವತಿ ಪದೀಶ್ವರ ರಮಾ ಮಹಾದೇವ್. ವಂದೇಹಂ ವರದಂ ವಂದೇ ಯೋಗ ವಿದ್ಯಾ ಪ್ರದಾಯಿನಂ ಗುರುಚರೈರ್ಹೃದೈರ್ವಂದೇ ಕುಮಾರಂ ಕೃತ ಮಂದಿರಂ. ಆರಾಧ್ಯ ಗುರುದೈವರಾಗಿರುವಂತಹ ಹಾನಗಲ್ಲ ಯತೀಶ್ವರರನ್ನ ನಿರ್ವಿಕಲ್ಪ ಸಮಾಧಿಸ್ಥ ಗುರುಬಸವಲಿಂಗೇಶ್ವರನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ಈ ಒಂದು ಸುಂದರವಾದ ಬೇನೂರು ಗ್ರಾಮದಲ್ಲಿ ಈ ಭಾಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂತರು ಗುಡ್ಡದ ಬಸವರಾಜೇಂದ್ರ ಅಪ್ಪಾಜಿಯವರು. ಆ ಮಹಾತ್ಮರ ಜ್ಯೋತಿ ಯಾತ್ರೆ ಈ ಸಂದರ್ಭದಲ್ಲಿ ಈ ಸುಂದರವಾದ ಸಮಾರಂಭದಲ್ಲಿ ಸಾನ್ನಿಧ್ಯ ಪಾವನ ಆಗಿರುವಂತಹ ಗುಡ್ಡದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪ ಶಿವಸ್ವರಾಜೇಂದ್ರ ಮಹಾಸ್ವಾಮೀಜಿಯವರ ಪಾದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಎನ್ನುವ ರೀತಿಯಲ್ಲಿ ಬಸವಣ್ಣನವರ ಅದ್ಭುತವಾದ ಮಾತುಗಳನ್ನು ಅಣ್ಣ ಬಸವಣ್ಣನವರ ಜೀವನದ ಅದ್ಭುತವಾದ ಮಾತುಗಳನ್ನು ಹೇಳಲು ಬಂದಿರುವಂತಹ ನಮ್ಮ ಭಾಗದ ಅತ್ಯಂತ ಶ್ರೇಷ್ಠ ಬಹಳ ಸುಂದರವಾದ ಮಾತುಗಳನ್ನು ಹೇಳಿರುವಂತಹ ಅಪ್ಪ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯಪ್ಪದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸುಂದರವಾದ ಸಮಾರಂಭದಲ್ಲಿ ಆಸೀನರು ಆಗಿರುವಂತಹ ಪೂಜ್ಯ ಶ್ರೀ ತಾಯಿಯವರಲ್ಲಿ ಶರಣೆಂದು ಈ ಸುಂದರವಾದ ಸಮಾರಂಭದಲ್ಲಿ ಸೇರಿಕೊಂಡಿರುವಂತಹ ಸಮಸ್ತ ಎಲ್ಲ ಮಹಾತ್ಮರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಹುಶಃ ಈ ಗ್ರಾಮದಲ್ಲಿ ಇಷ್ಟೆಲ್ಲ ಈ ಒಂದು ಆ ದೇವನ ಸಾನ್ನಿಧ್ಯದಲ್ಲಿ ಸೇರಿರುವಂತಹ ಮಹಾ ತಾಯಿ ಬಳಗ, ತಂದೆ ಬಳಗ, ಅಣ್ಣನ ಎಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಬಹುಶಃ ಎಲ್ಲರೂ ಬಹಳ ಗದ್ದಲ ಮಾಡ್ತಾ ಈ ಗ್ರಾಮದಲ್ಲಿ ಎಂಥ ಸಂಸ್ಕಾರ ಅದೇ ಅಂದರೆ ಒಬ್ಬ ಸ್ವಾಮೀಜಿಯವರು ಮಾತಾಡ್ತಾರೆ ಅಂತಂದಾಗ ನೀವೆಲ್ಲ ಶಾಂತರಾಗಿ ಏನು ಕೂತ್ಕೊಂಡಿದ್ದೀರ ಅಲ್ಲ, ಇದು ನಿಜವಾದ ಸಂಸ್ಕಾರ ಅನ್ನುವಂಥದ್ದು. ಬಹುಶಃ ನಾವು ಬರುವಾಗ ಅಜ್ಜವರು ಹೇಳ್ತಿದ್ರು ನಮಗೆ, ಹಿರೇಬೇನೂರು ಗ್ರಾಮ ಎಂಥದ್ದು ಅಂತ ಅಂದರೆ ಬಹಳ ಶ್ರೇಷ್ಠವಾದ ಗ್ರಾಮ, ಭಕ್ತಿಯಿಂದ ಕೂಡಿರುವಂತಹ ಗ್ರಾಮ ಅಂತ ಹೇಳಿ. ಬಹುಶಃ
ಅಜ್ಜವ್ರು ಹೇಳಿದಾಗ ನಾವು ಅನ್ಕೊಂಡಿದ್ವಿ ಹೌದೇನು ಅಂತ ಅಂದಾಗ ಇಲ್ಲಿ ಬಂದು ನೀವೆಲ್ಲ ಸ್ವಾಗತವನ್ನ ಮಾಡಿದ್ರಿ. ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ, ನ ಹಂ ವಸಾಮಿ ಕೈಲಾಸೆ ನಮೇರೌ ನಚ ಮಂದಿರೆ ಮದ್ಭಕ್ತ ಯತ್ರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ಎನ್ನುವಂಥ ಮಾತು. ಸ್ವಲ್ಪ ಮಾತಾಡಬೇಡ. ಭಗವಂತನನ್ನ ಹುಡುಕುವಂಥ ಸಂದರ್ಭ ಬಂತು. ಮಹಾತಾಯಿ ಭಗವಂತನನ್ನ ಹುಡುಕುವಂಥ ಸಂದರ್ಭದ ಬಂದಾಗ 1 ತಾಸಲ್ಲ 2 ತಾಸಲ್ಲ ಭಗವಂತ ಪ್ರತ್ಯಕ್ಷ ಆಗಲಿಲ್ಲ. ಅವಾಗ ತಾಯಿ ಮಹಾತಾಯಿ ಕೇಳ್ತಾಳೆ, ಅಲ್ಲ ಶಿವ ನೀವು ಎಲ್ಲಿದ್ರಿ ಅಂದಾಗ, ಹಿರೇಬೇನೂರಿನಲ್ಲಿ ಗುಡ್ಡದ ಅಪ್ಪಗಳ ಅದ್ಭುತವಾದ ಜಾತ್ರೆ ಪ್ರಾರಂಭ ಆಗಿದೆ, ಆ ಜಾತ್ರೆಯಲ್ಲಿ ನಾನು ಹೋಗಿದ್ದೆ ಅನ್ನುವಂಥ ಮಾತನ್ನ ಶಿವ ಹೇಳ್ತಾನೆ ಅಂತಂದ್ರೆ ಬಹುಶಃ ಈ ಗ್ರಾಮ ಬಹಳ ಭಕ್ತಿಯ ಗ್ರಾಮ ಬಂಧುಗಳೇ. ಬಹುಶಃ ನಿಮ್ಮನ್ನೆಲ್ಲ ನಾವು ನೋಡ್ತಾ ಬಂದಾಗ ನಮಗೆ ಬಹಳಷ್ಟು ಆನಂದ ಆಗ್ತಾ ಇದೆ. ನಮ್ಮ ಅಜ್ಜವರು ಜ್ಯೋತಿ ಯಾತ್ರೆ ಅಪ್ಪಗಳ ದಿವ್ಯವಾದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅರ್ಥ ಏನು ಬಂಧುಗಳೇ ಅಂತ ಅಂದರೆ, ಮಾನವನ ಜನ್ಮ ಬಹಳ ಶ್ರೇಷ್ಠವಾದ ಜನ್ಮ. ಈ ಜನ್ಮಕ್ಕೆ ಬಂದ ಮೇಲೆ ನಾವೆಲ್ಲ ಏನು ಮಾಡಬೇಕು ಅಂತಂದ್ರೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಾ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ದೇಶ ಧರ್ಮ ಸನಾತನಃ. ಮಾನವ ಏನು ಮಾಡಬೇಕು ಅಂತ ಅಂದ್ರೆ ಸತ್ಯವನ್ನ ಹೇಳಬೇಕು, ಶಾಂತಿಯಿಂದ ಬದುಕಬೇಕು, ಸಮಾಧಾನದಿಂದ ಬದುಕಬೇಕು ಅಂತಂದ್ರೆ ನಾವೆಲ್ಲ ಏನು ಮಾಡಬೇಕು ಅಂತಂದ್ರೆ ಮಹಾತ್ಮರ ಪಾದವನ್ನ, ಮಹಾತ್ಮರ ಅದ್ಭುತವಾದ ಮಾತುಗಳನ್ನು ನಾವು ಆಲಿಸಬೇಕು. ಈಗಾಗಲೇ ನಮ್ಮ ಶ್ರೀಗಳು 12ನೇ ಶತಮಾನದಲ್ಲಿ ಆಳಿ ಬಾಳಿ ಹೋಗಿರುವಂಥ ಅಣ್ಣನವರ ಅದ್ಭುತವಾದ ಒಂದು ಶ್ರವಣವನ್ನ ನಿಮ್ಮೆಲ್ಲರಿಗೆ ಹೇಳ್ತಾರೆ ಅಂತಂದ್ರೆ ದಯಮಾಡಿ ಮಾತಾಡ್ಬೋದು. ಅದ್ಭುತವಾದ ಮಾತುಗಳನ್ನ ನಮ್ಮ ಅಪ್ಪಾಜಿ ಅವರು ಹೇಳ್ತಾರೆ ಅಂತಂದ್ರೆ ಬಂಧುಗಳೇ, ಅವರು ಅಂತಿಂತವರಲ್ಲ. ಹೇಗೆ ಅವರು ಬಾಳಿದ್ರು ಅಂತ ಅಂದ್ರೆ ಭಕ್ತಿಯಿಂದ ಬಾಳಿದ್ರು, ಸಮಾಧಾನದಿಂದ ಬಾಳಿದರು. ಹಾಗಾಗಿ ನಾವೆಲ್ಲರೂ ಅಣ್ಣನನ್ನ ನಾವು ಸ್ಮರಣೆ ಮಾಡ್ತೀವಿ, ಬಸವಣ್ಣನವರನ್ನ ಸ್ಮರಣೆ ಮಾಡ್ತೀವಿ. ಬಹುಶಃ 12ನೇ ಶತಮಾನದಲ್ಲಿ ಎಲ್ಲರೂ ಏನು ಮಾಡಿದ್ರು ಅಂತ ಅಂದ್ರೆ ಭಕ್ತಿಯಿಂದ ಹೋದ್ರು, ಸಮಾಧಾನದಿಂದ ಹೋದ್ರು. ಬಹುಶಃ ಅವರಿಗೆ ದೇವರು ಕಂಡನೋ ಬಿಟ್ಟನೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ಎಷ್ಟು 12ನೇ ಶತಮಾನದಲ್ಲಿ ಏನು ಆಳಿ ಬಾಳಿ ಹೋದ್ರಲ್ಲ, ಅವರೆಲ್ಲರೂ ಏನಾದರು ಅಂತಂದ್ರೆ ಇವತ್ತು ಪ್ರತ್ಯಕ್ಷ ದೇವರಾದರು. ಇದು ಸಂಸ್ಕಾರವನ್ನು ಹೇಳುವಂಥದ್ದು. ಹಾಗಾಗಿ ನಮ್ಮ ಶಿವಬಸವರಾಜೇಂದ್ರ ಅಪ್ಪಾಜಿಯವರು ಏನು ಮಾಡಿದ್ದಾರೆ ಬಂಧುಗಳೇ ಅಂತ ಅಂದರೆ, ಭಕ್ತರನ್ನ ಜ್ಞಾನವಂತರನ್ನಾಗಿ ಮಾಡಬೇಕಾಗಿದೆ, ಸಮಾಜ ಉದ್ಧಾರ ಮಾಡಬೇಕು. ಹಾನಗಲ್ಲ ಗುರುಕುಮಾರ ಶಿವಯೋಗಿ ಹೇಳಿರುವಂತಹ ಮಾತು ಏನು ಅಂತಂದ್ರೆ, ಸ್ವಾಮೀಜಿಯವರು ಮಠದೊಳಗೆ ಕುಂದಿರಬಾರದು, ಸತತವಾಗಿ ಶಿಷ್ಯರಿಗೆ ಸಂಸ್ಕಾರವನ್ನ ಹೇಳುವಂಥ ಕಾಯಕವನ್ನ ಮಾಡಬೇಕು ಅನ್ನುವಂಥ ನಿಮಿತ್ತವಾಗಿ ಖೇಡಗಿ ಅಪ್ಪಾಜಿಯವರು ಹಳ್ಳಿಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಾಡಬೇಕು ಬಂಧುಗಳೇ ಅಂತ ಅಂದ್ರೆ, ಸಮಾಜವನ್ನು ಉದ್ಧಾರ ಮಾಡಬೇಕಾಗಿದೆ. ಅವರು ಹಳ್ಳಿಗಳಲ್ಲಿ ಹೋಗುವಾಗ ನಾವೆಲ್ಲ ಗಮನಿಸ್ತೇವೆ, ಅವರ ಶಿಷ್ಯರು ಎಂಥವ್ರು ಅಂತಂದ್ರೆ ಬಹಳ ಭಕ್ತಿಯಿಂದ ಕೂಡಿರುವಂಥವ್ರು. ಎಲ್ಲಿ ಸಮಸ್ಯೆ ಅದೇ ಅಲ್ಲಿ ಅಪ್ಪಾಜಿಯವರು ಸ್ವಲ್ಪ ಆಶೀರ್ವಾದ ಮಾಡಿದ್ರೆ ಸಾಕು, ಅವರ ಎಲ್ಲ ಕಷ್ಟಗಳನ್ನು ಬಯಲು ಆಗುವಂಥ ಅದ್ಭುತವಾದ ತಾಕತ್ತು ಯಾರಿಗಿದೆ ಅಂದರೆ ನಮ್ಮ ಖೇಡಗಿಯ ಅಪ್ಪಾಜಿಯವರಿಗಿದೆ ಬಂಧುಗಳು. ನಾನು ಸಣ್ಣವನ ಇದ್ದಾಗ ಗಮನಿಸ್ತಿದ್ದೆ, ಒಬ್ಬ ತಾಯಿಗೆ ಕಾಲೇ ಇರಲಿಲ್ಲ, ಅದು ಏನಾಗಿ ಹೋಗಿತ್ತೋ ಗೊತ್ತಿಲ್ಲ. ಡಾಕ್ಟರ್ ಹೇಳಿದ್ರು ಇಲ್ಲ ಅದು ಸರಿ ಹೋಗೋದಿಲ್ಲ ಅಂತ ಹೇಳಿದಾಗ ಅಜ್ಜವ್ರಂದ್ರು ಇಲ್ಲ, ಇಲ್ಲಿ ಖೇಡಗಿ ನನ್ನ ಒಂದು ಗುಡ್ಡದ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ತಂದು ಹಾಕ್ರಿ, ನಾನು ಎಲ್ಲ ಹಾಕ್ತದೆ ಅಂದಾಗ ಆ ಹುಡುಗಿಗೆ ತಂದು ಹಾಕಿದ್ರು. ನಾನು ಅಲ್ಲೇ ಇದ್ದೆ, ಗಮನಿಸಿದೆ. ನಾನಂದೆ ಬಹುಶಃ ಇದು ಏನಾಗುತ್ತೋ ಏನು ಅಂತಂದಾಗ ಬಹುಶಃ 4 ತಾಸಿನ ಒಳಗಡೆ ಆ ಹುಡುಗಿ ಎದ್ದು ಅಡ್ಡಾಡ್ತಾಳೆ ಅಂತಂದ್ರೆ ಇದು ಯಾರ ಶಕ್ತಿ ಅಂದರೆ ಶಿವಬಸವರಾಜೇಂದ್ರ ಅಪ್ಪಾಜಿಯವರ ಶಕ್ತಿ.
ಬಂಧುಗಳೇ, ನಾವೆಲ್ಲ ಏನು ಮಾಡಬೇಕು ಅಂತ ಅಂದರೆ ಅಂಥ ಮಹಾತ್ಮರ ಸೇವೆಯನ್ನ ಮಾಡಬೇಕು. ಈಗಾಗಲೇ ಅಪ್ಪಾಜಿಯವರು ಬಹಳ ದೊಡ್ಡದಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ. ಯಾಕೆ ಅಂತಂದರೆ ಸಮಾಜ ಸಲುವಾಗಿ, ಸಮಾಜಕ್ಕೋಸ್ಕರ, ಸಮಾಜ ಉದ್ಧಾರ ಆಗಬೇಕು. ಸಮಾಜ ಹೇಗೆ ಆಗಬೇಕು ಅಂತಂದ್ರೆ ಜ್ಯೋತಿ ಆಗಬೇಕು. ಜ್ಯೋತಿ ಯಾವ ಜಾತಿಯನ್ನ ನೋಡಿಲ್ಲ, ಎಲ್ಲರಿಗೆ ಒಂದೇ ಬೆಳಕನ್ನ ಕೊಟ್ಟಿರುವಂತಹ ಜ್ಯೋತಿ ಯಾವುದಿದ್ರೆ ಅದು ನಮ್ಮ ಖೇಡಗಿ ಅಪ್ಪಾಜಿಯವರು ಅನ್ನುವಂಥದ್ದು. ಹಾಗಾಗಿ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಸೇರಿರುವಂಥವರು, ನೀವೆಲ್ಲರೂ ಆ ಜಾತ್ರೆಗೆ ಬಂದು ಗುರುವಿನ ಆಶೀರ್ವಾದವನ್ನು ನೀವೆಲ್ಲರೂ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣು ಶಿವಶರಣಾರ್ಥಿಗಳು. ಜೈ ನಮಃ ಪಾರ್ವತೇ ಶಿವ ಹರ ಹರ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ ಜಯಮಂಗಲಂ. ಜಯ ನಮಃ ಪಾರ್ವತೇ ಶಿವ ಹರ ಹರ. ತ್ರೈಲೋಕ್ಯ ಸಂಪದಾಲಿಕ್ಯ ಸಮೂಲ್ಯಕ್ಕೆ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿ ಸ್ವಾಮಿಯನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 61ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರು ತಪಸ್ವಿಗಳು ಮಹಾಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟು ಹಬ್ಬದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 2ನೇ ದಿವಸದ ಈ ಬಸವ ಪ್ರವಚನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು, ಆತ್ಮೀಯರು, ಸರಳ ಜೀವಿಗಳು, ತ್ರಿಕಾಲ ಲಿಂಗ ಪೂಜಾನಿಷ್ಠರು, ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅಷ್ಟೇ ಆತ್ಮೀಯರು, ಸರಳ ಜೀವಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಇಂಚಿಗೇರಿಯ ಪರಮ ಪೂಜ್ಯರ, ಅಗರಿಕೇಡದ ಪರಮ ಪೂಜ್ಯರ, ಶಿವಪುರದ ಪರಮ ಪೂಜ್ಯರ ಮಾತೋಶ್ರೀಯವರ ಪಾದದಲ್ಲಿ ಸಮಸ್ತ ಪೂಜ್ಯರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಸಂಗೀತ ಕಲಾ ಬಳಗವೇ ಇವತ್ತಿನ ಈ ಸಮಾರಂಭದೊಳಗೆ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತೂ ಬೇನೂರು ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಬಹುಶಃ ಇಲ್ಲಿಯ ಪರ್ಯಂತರವಾಗಿ ನಿಮಗೆಲ್ಲ ಇಂಚಿಗೇರಿಯ ಪರಮ ಪೂಜ್ಯರು ಸ್ವಲ್ಪೇ ಮಾತಿನೊಳಗ ಬಹಳ ಕಿಮ್ಮತ್ತಿನ ಮಾತುಗಳನ್ನ ಹೇಳಿದ್ರು. ಇದು ಬಿಜಾಪುರ ಜಿಲ್ಲೆ. ಈ ಬಿಜಾಪುರ ಜಿಲ್ಲೆಗೆ ಒಂದು ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಎದರಿಂದ ತಗೊಂಡು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇದು ಇಂಡಿ ತಾಲೂಕು ಅಲ್ರಿ, ಇದು ಇಂಡಿ ತಾಲೂಕು. ಈ ಬಿಜಾಪುರ ಜಿಲ್ಲೆಗೆ ಇಡೀ ದೇಶ ಅನ್ನತಕ್ಕಂಥದನ್ನ, ಇಡೀ ವಿಶ್ವ ಅನ್ನತಕ್ಕಂಥದನ್ನ ತಿರುಗಿ ನೋಡುವಂತ ಕಾರ್ಯ ಈ ಬಿಜಾಪುರ ಜಿಲ್ಲೆ ಮಾಡಿದ ತಗೊಂಡಾಗ ಕೆಲವು ವ್ಯಕ್ತಿಗಳಿಂದ ಈ ಬಿಜಾಪುರ ಜಿಲ್ಲೆಗೆ ಅಂತ ಒಂದು ಬೆಲೆ ಅನ್ನತಕ್ಕಂಥದನ್ನ ಬತ್ತು. ಯಾರಿಂದ ಈ ಜಿಲ್ಲೆಗೆ ಒಂದು ಕಿಮ್ಮತ್ತು ಬತ್ತು ತಗೊಂಡ ಕೇಳಿದ್ರೆ 12ನೇ ಶತಮಾನದೊಳಗಿರ್ತಕ್ಕಂಥ ಅಪ್ಪ ಬಸವಣ್ಣ ಇದೇ ನಮ್ಮ ಬಿಜಾಪುರ ಜಿಲ್ಲೆ ಒಳಗ ಬಾಗೇವಾಡಿ ಪಟ್ಟಣದ ಒಳಗ ಬಸವಣ್ಣನವರಿಂದ ಹುಟ್ಟದ ಇದ್ರ ನಮ್ಮ ಬಿಜಾಪುರ ಜಿಲ್ಲೆದಿಂದ ಹೆಸರು ಅನ್ನತಕ್ಕಂಥದನ್ನು ಉಳಿತಿದ್ದಿಲ್ಲ. ಅದಾದ ನಂತರ ಹಾನಗಲ್ಲ ಕುಮಾರ ಶಿವಗಳಿಂದ ಬಸವಣ್ಣವರು ಮಾಡಿರ್ತಕ್ಕಂಥ ಕಾರ್ಯವನ್ನ ಹಾನಗಲ್ಲ ಕುಮಾರ ಶಿವಗಳಿಂದ ಮಾಡಿದ್ರು. ಇನ್ನು 3ನೇದಾಗಿ ಇವತ್ತಿನ ಈ 21ನೇ ಶತಮಾನದೊಳಗ ಬಿಜಾಪುರ ಜಿಲ್ಲೆಗೆ ಒಂದು ಬೆಲೆ ಬರಬೇಕಾಗಿತ್ತು ಅಂದ್ರ, ಒಂದು ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ಯಾರಿಂದ ಹತ್ತುಕೊಂಡ ಕೇಳಿದ್ರೆ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳಿಂದ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ಬೆಲೆ ಅನ್ನತಕ್ಕಂಥ ಬಂತು. ಯಾಕ ಅವರಿಂದ ಬೆಲೆ ಬಂತು ಹತ್ತುಕೊಂಡ ಕೇಳಿದ್ರ ಬಸವಣ್ಣನವರಾಗಲಿ, ಹಾನಗಲ್ಲ ಕುಮಾರ ಶಿವಗಳಾಗಲಿ, ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳಾಗಲಿ ಇವರಿಂದ ಬೆಲೆ ಬಂತು ಹತ್ತುಕೊಂಡ ಹೇಳಬೇಕಾದ್ರೆ ಇವ್ರು ಯಾರು ಕೂಡ ದುಡ್ಡು ಗಳಿಸಿರ್ತಕ್ಕಂಥವ್ರಲ್ಲ. ಕಲ್ಪನಾ ಇರ್ಲ ಮಗ, ಇವ್ರು ಯಾರು ರೊಕ್ಕ ಗಳಿಸ್ತಕ್ಕಂಥವ್ರಲ್ಲ, ಯಾರು ಬಂಗಾರ ಗಳಿಸಲಿಲ್ಲ. ಇವರು 3 ಜನದ ಆಸ್ತಿ ಪಾಸ್ತಿಗಳನ್ನು ಗಳಿಸಿರ್ತಕ್ಕಂಥವ್ರಲ್ಲ.
ಆದ್ರೆ ಬಸವಣ್ಣ, ಹಾನಗಲ್ಲ ಕುಮಾರಶಿವಗಳು ಮತ್ತು ಇವತ್ತಿನ ದಿನಮಾನದೊಳಗ ಸಿದ್ದೇಶ್ವರ ಸ್ವಾಮಿಗಳು ಇಟ್ಟಂತ ಜಗತ್ತಿನಾದ್ಯಂತ ಬೆಳಿಬೇಕಾಗಿತ್ತು ಅಂತಿಕೊಂಡ್ರ ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರಲ್ಲಿರ್ತಕ್ಕಂಥ ತತ್ವ, ಅವರಲ್ಲಿರ್ತಕ್ಕಂಥ ಕಾಯಕ ನಿಷ್ಠೆ ಐತಿ ಎತ್ತಿಕೊಂಡ್ರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಇಷ್ಟೆಲ್ಲ ಇಡೀ ಜಗತ್ತಿನ ತುಂಬಾ ಕೂಡ ಬಿಜಾಪುರ ಜಿಲ್ಲೆ ಮೆರಲಿಕ್ಕತ್ತದೆ. ಬಸವಣ್ಣನವರನ್ನ ಲಂಡನ್ದೊಳಗೆ ಸ್ಥಾಪನೆ ಮಾಡಿದ್ರು ಮೂರ್ತಿಯನ್ನ. ಬಸವಣ್ಣನವರ ಮೂರ್ತಿಯನ್ನ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಹುಟ್ಟಿರ್ತಕ್ಕಂಥ ಬಸವಣ್ಣನವರ ಮೂರ್ತಿಯನ್ನ ಬರೀ ಬಸವ ಕಲ್ಯಾಣಕ್ಕಲ್ಲ, ಇವತ್ತಿನ ದಿನಮಾನದೊಳಗೆ ಲಂಡನ್ದೊಳಗೂ ಕೂಡ ಬಸವಣ್ಣವರ ಮೂರ್ತಿ ಸ್ಥಾಪನೆ ಮಾಡಿದ್ರು. ಇದೇ ಮೊನ್ನೆ ಇಸ್ಲಾಂ ಧರ್ಮದ ಎಂತೀವಿ ಇಸ್ಲಾಂ ರಾಷ್ಟ್ರವಾಗಿರ್ತಕ್ಕಂಥ ದುಬೈ ಎತ್ತುಗಳು ಏನು ಬರ್ತದಲ್ಲ, ಆ ದುಬೈದೊಳಗೂ ಕೂಡ ಬಸವಣ್ಣವರ ಮೂರ್ತಿ ಅಂತಕ್ಕಂಥ ಸ್ಥಾಪನೆ ಮಾಡಿದ್ರು. ಯಾಕೆ ಸ್ಥಾಪನೆ ಮಾಡಿದ್ರು ಒತ್ತುಕೊಂಡದೆ ಕೇಳಿದ್ರೆ ಬಸವಣ್ಣವರು ಮಾಡಿರ್ತಕ್ಕಂಥ ಕಾರ್ಯವೇ ಅಂತಾದ್ರು. ಬಸವಣ್ಣನವರು ಬದುಕಿನುದ್ದಕ್ಕೂ ಕೂಡ ತಮಗಾಗಿ ಯಾವುದನ್ನು ಕೂಡ ಬೇಡಲಿಲ್ಲ. ಬದುಕಿನುದ್ದಕ್ಕೂ ತನಗಾಗಿ ಅಂಗೈ ಒಳಗೆ ಲಿಂಗ ಅಂತಕ್ಕಂಥ ಇಟ್ಕೊಂಡು ಬಸವಣ್ಣನವರು ಏನ್ರಿ ನಿತ್ಯ ತ್ರಿಕಾಲ ಲಿಂಗ ಪೂಜೆ ಅಂತಕ್ಕಂಥ ಮಾಡ್ತಕ್ಕಂಥ ಬಸವಣ್ಣನವರು ಏನ್ರಿ ತಮಗಾಗಿ ಲಿಂಗಯ್ಯನಲ್ಲಿ, ಪರಮಾತ್ಮನಲ್ಲಿ, ದೇವರಲ್ಲಿ ನಾವು ದೇವರ ಗುಡಿಗಳಿಗೆ ಹೋಗ್ತೀವಿ. ನಾವೆಲ್ಲ ಬರ್ತೀವಲ್ರಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬರ್ತೀವಿ. 2 ಊದಿನ ಕಡ್ಡಿ ತಗೊಂಡು, ಒಂದೆರಡು ಎಣ್ಣೆ ತಗೊಂಡು ನಾವೆಲ್ಲ ಮಲ್ಲಯ್ಯನ ದೇವಸ್ಥಾನಕ್ಕೆ ಬರ್ತೀವಿ. ನಾವು ಮಲ್ಲಯ್ಯನ ದೇವಸ್ಥಾನಕ್ಕೆ ಬಂದು ಅವೇ 2 ಊದಿನ ಕಡ್ಡಿ ಅಂದ ಬೆಳಗ್ಗೆ ನಾವೆಲ್ಲ ಏನ್ ಕೇಳ್ಕೋತೀವಿ ಮಲ್ಲಯ್ಯನ ಹತ್ರ? ಸುಮ್ಮನೆ ಕಲ್ಪನೆ ಇರ್ಲಿ ಮಗ. ಮಲ್ಲಯ್ಯನ ಹತ್ರ ನಾವ್ ಏನ್ ಕೇಳ್ಕೋತೀವ್ರಿ ಎತ್ತುಕೊಂಡ ಕೇಳಿದ್ರೆ ನಮ್ಮ ಮನಿನೇ ಶ್ರೀಮಂತಿಕೆ ಆಗ್ಬೇಕು, ನನ್ನ ಗಂಡಿಗೆ ಒಳ್ಳೇದಾಗಬೇಕು, ನನ್ನ ಹೆಂಡತಿಗೆ ಒಳ್ಳೇದಾಗಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು, ಮಗ್ಗಲು ಮನೆಯವ್ರು ಹಾಳಾಗಿ ಹೋಗಲ್ರ. ಮಂದಿ ಚಿಂತೆ ನಮಗಿಲ್ಲ. ಅವ್ರು ಏನಂತಾರೆ, ನಾ ಯಾಕೆ ಮಾತನ್ನ ಹೇಳ್ತೀನಿ ಎತ್ತುಕೊಂಡ ಕೇಳಿದ್ರೆ ನಾವು ದೇವಸ್ಥಾನಕ್ಕೆ ಓದಿವಿ ಅಂತಂದ್ರ ನಾವೆಲ್ಲ ಏನ್ ಕೇಳ್ಕೋತೀವಿ? ನಾವು ಸ್ವಾರ್ಥಗಳಿದೀವಿ. ಕೇವಲ ನಮ್ಮ ಮನೆತನಕ್ಕೆ ನಮ್ಮ ಹೊಲನೇ ಬೆಳಿಬೇಕು, ನಮ್ಮ ಮನೆತನೇ ಶ್ರೀಮಂತ ಆಗ್ಬೇಕು, ನಮ್ಮ ಮನೆತನಕ್ಕೆ ರೊಕ್ಕ ಬರಬೇಕು, ನಮ್ಮ ಮನೆಗೆ ಚಲೋ ಇರ್ಬೇಕಂತ ಅನ್ನೋದನ್ನ ನಾವು ಸ್ವಾರ್ಥಪರದಿಂದ ನಾವೆಲ್ಲ ಏನು ದೇವ್ರ ಹತ್ರ ಬೇಡ್ಕೋತೀವಲ್ಲ, ಅವರು ಶರಣರಾಗಿರ್ತಕ್ಕಂಥವ್ರು ಅದನ್ನು ಬೇಡ್ಕೊಳ್ಳಿಲ್ಲ. ಅವರೆಲ್ಲ ಅಂಗೈ ಒಳಗೆ ಲಿಂಗ ಅಂತಕ್ಕಂಥ ಇಟ್ಕೊಂಡು ಅವರೆಲ್ಲ ಏನ್ ಬೇಡ್ತಿದ್ರು ಅಂತಕೊಂಡ ಕೇಳಿದ್ರೆ ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರಲಿ. ನೋಡೋಲ್ಲ ಶರಣರು ಏನ್ ಬೇಡ್ಕೋತಾರೆ? ಅವರೆಲ್ಲ ಬೇಡ್ಕೊಳ್ಳೋದು ನನ್ನ ಮನೆತನಕ್ಕೆ ಒಳ್ಳೇದಾಗ್ಲಿ, ನನ್ನ ಮನೆತನಕ್ಕೆ ಶ್ರೀಮಂತಿಕೆ ಬರಲಿ, ಏನು ನನ್ನ ಹೆಂಡತಿಗೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಸವಣ್ಣನವರಾಗ್ಲಿ, ಸಿದ್ದೇಶ್ವರ ಸ್ವಾಮಿಗಳಾಗ್ಲಿ, ಹಾನಗಲ್ಲ ಕುಮಾರಶಿವಗಳಾಗ್ಲಿ, ಇವತ್ತು ಗುಡ್ಡದ ಬಸವರಾಜೇಂದ್ರ ಶಿವಗಳಾಗ್ಲಿ, ಇವರೆಲ್ಲ ಅಂಗೈ ಒಳಗಂದ ಲಿಂಗ ಅಂತಕ್ಕಂಥ ಇಟ್ಕೊಂಡು ಏನ್ ಬೇಡ್ತಿದ್ರು ಅಂತಂದ್ರೆ ಜಗವೆಲ್ಲ ನಗುತ್ತಿರಲಿ. ನೋಡಿ, ಇಡೀ ಜಗತ್ತೆಲ್ಲ ನಕ್ಕೊಂತಿರ್ಬೇಕು. ಏನು ಸಂಪತ್ತು ಕೊಡ್ತಿದೆಯಲ್ಲ ಜಗತ್ತಿಗೆ ಕೊಡು, ಏನ್ ಐಶ್ವರ್ಯ ಕೊಡ್ತಿದಿ ನಮ್ಮ ನಾಡಿನ ಜನತೆಗೆ ಕೊಡು, ಏನು ಆರೋಗ್ಯ ಸಂಪತ್ತು ಅಂತ ಏನು ಕೊಡ್ತಿದೆಯಲ್ಲ ಅದು ಎಲ್ಲವೂ ಕೂಡ ನಾಡಿನ ಜನತೆಗೆ ಕೊಡು. ಅಪ್ಪಿತಪ್ಪಿ ನನ್ನ ಭಕ್ತರಿಗೆ, ನನ್ನ ಜನರಿಗೆ ಏನಾದ್ರೂ ಕೂಡ ಕಷ್ಟಗಳು ಬರ್ತಿದ್ವು ಅಂತಂದ್ರ ಆ ಕಷ್ಟಗಳನ್ನ ಅವ್ರಿಗೆ ಕೊಡಬೇಡ, ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಕಷ್ಟಗಳನ್ನ ನನಗೆ ಕೊಡುವ ತಿಳ್ಕೊಂಡು ಲಿಂಗದೊಳಗೆ ಬೇಡ್ಕೊಳ್ತಕ್ಕಂಥವ್ರು ಯಾರು ಅಂತಂದ್ರೆ ಅವರೇ ಬಸವಣ್ಣನವರು, ಅವರೇ ಹಾನಗಲ್ಲ ಕುಮಾರಶಿವಗಳು, ಅವರೇ ಗುಡ್ಡದ ಬಸವರಾಜೇಂದ್ರ ಶಿವಗಳು. ಅಂದಾಗನೇ ಇವತ್ತೊಂದು 61ನೇ ಪುಣ್ಯಾರಾಧನೆ ಅಂತ ಮಾಡಕತ್ತೀವಿ. ಯಾಕೆ ಮಾಡಕತ್ತೀವಿ ಎತ್ತುಕೊಂಡ ಕೇಳಿದ್ರೆ ತನಗಾಗಿ ದುಡಿದಿದ್ರೆ ಅಂದ್ರೆ ಯಾವ ಸ್ವಾಮಿದು ಕೂಡ ಪುಣ್ಯಾರಾಧನೆ ಮಾಡಂಗಿಲ್ಲ. ಏನ್ರಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರದು ಕೂಡ ಜನ್ಮದಿನಾಚರಣೆಗಳನ್ನ ಆಚರಣೆ ಮಾಡಲ್ಲ, ಸತ್ತಿರ್ತಕ್ಕಂಥವ್ರದ್ದು ಎಲ್ಲರದು ಕೂಡ ಪುಣ್ಯ ತಿಥಿಗಳನ್ನ ಆಚರಣೆ ಮಾಡಂಗಿಲ್ಲ. ಹಾಗಾದ್ರೆ ಎಂಥವ್ರದಿಂದ ಪುಣ್ಯ ತಿಥಿಗಳನ್ನ ಆಚರಣೆ ಮಾಡ್ತಾರೆ, ಎಂಥವ್ರ ಹುಟ್ಟಹಬ್ಬ ಮಾಡ್ಬೇಕಂತ ಕೂಡ ಕೇಳಿದ್ರೆ ಸಮಾಜಕ್ಕಾಗಿ ದುಡಿದು, ಸಮಾಜವೇ ತಾಯಿ, ಸಮಾಜವೇ ತಂದೆ, ಸಮಾಜವೇ ನನ್ನ ಬಂಧು ಬಳಗ ಹತ್ತಿಕೊಂಡು ಅನ್ನೋದನ್ನ ಇಡೀ ಸಮಾಜಕ್ಕೆ ಒಳ್ಳೆಯದನ್ನ ಬಯಸ್ತಕ್ಕಂಥ ಏನಿ ಮಹಾತ್ಮರದಾರಲ್ಲ ಇಂಥವ್ರದಿಂದ ಏನ್ರಿ ಪುಣ್ಯಾರಾಧಿಗಳನ್ನ ಮಾಡ್ತಾರೆ, ಹುಟ್ಟು ಹಬ್ಬಗಳನ್ನ ಮಾಡ್ತಾರೆ. ಈಗ ತಾನೇ ನಮ್ಮ ಶಂಭುಲಿಂಗ ಶಿವಾಚಾರ್ಯ ಒಂದು ಮಾತು ಹೇಳಿದ್ರು. ಯಾವುದನ್ನ ಏನ್ರಿ ಯಾರೋ ಒಬ್ಬರು ಇಲ್ಲಿ ಇರದೇ ಇರ್ತಕ್ಕಂಥ ಏನ್ರಿ ಒಬ್ಬ ತಾಯಿ ಬಂದ್ರ ಒಂದು ಅರ್ಧ ಗಂಟೆದೊಳಗೆ ಅವಳು ಕುಂಟುಗೋದು ಬಂದಿರ್ತಕ್ಕಂಥ ತಾಯಿ ನಡ್ಕೋತಿಂದ ಹೋದ್ರು ಒತ್ತಿಕೊಂಡು ಅನ್ನುವಂತ ಮಾತು ಹೇಳಿದ್ರಲ್ಲ, ಇದ್ರೊಳಗೆ ಏನ್ ಅರ್ಥ ಹಾಕದ ಹತ್ತಿಕೊಂಡ ಕೇಳಿದ್ರೆ ತಮಗಾಗಿ ಯಾವುದನ್ನು ಕೂಡ ಇಲ್ಲ. ಇವತ್ತು ನಮ್ಮ ಏನ್ರಿ ಕ್ಯಾಡಿಗೆ ಅಪ್ಪರು ಅದಾರೆ, ಬಹುಶಃ ಅವ್ರ ಜೀವನ ಬಗ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದ. ಇಲ್ಲೇ ಮಗ್ಗಲೇ ಕ್ಯಾಡಿಗೆ ಅದ. ಇವತ್ತು ಅವ್ರ ಜೀವನ ಕಳಿತಕ್ಕಂಥ ತ್ರಿಕಾಲ ಲಿಂಗ ಪೂಜೆ ಮಾಡ್ತಾರೆ, ಅನುಷ್ಠಾನಗಳನ್ನ ಮಾಡ್ತಾರೆ, ಜಪತಪಗಳನ್ನ ಮಾಡ್ತಾರೆ. ಎಲ್ಲೋ ಗುಡ್ದಾಗಿಂದ ಹೋಗಿ ಕೂತ್ಕೊಂಡ ಅನುಷ್ಠಾನ ಜಪತಪಗಳನ್ನ ಮಾಡಿ ತನ್ನ ಶರೀರ ಅಂತಕ್ಕಂಥ ಸುಟ್ಟುಕೊಂಡು, ಹೆಂಗೆ ಒಂದು ಊದಿನ ಕಡ್ಡಿ ತನ್ನ ಶರೀರ ಅಂತಕ್ಕಂಥ ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸುಗಂಧವಾಗಿರ್ತಕ್ಕಂಥ ವಾಸನೆ ಯಾವ ರೀತಿಯಾಗಿ ಬೀರ್ತದೋ ಹಂಗ ತಾವು ಅನುಷ್ಠಾನವನ್ನು ಮಾಡಿ ಅನ್ನ ನೀರು ನಿದ್ರೆ ಅಂತಕ್ಕಂಥ ಬಿಟ್ಟು ಇಟ್ಟೆಲ್ಲ ತಪಸ್ಸು ಮಾಡೋದು ಯಾರಿಗಾಗಿ ಎತ್ತುಕೊಂಡ ಕೇಳಿದ್ರ ತಮಗಾಗಿ ಇದ್ರೊಳಗೆ ಯಾವುದು ಕೂಡ ಸ್ವಾರ್ಥ ಇಲ್ಲ. ನಾನು ತಪಸ್ಸು ಮಾಡಿ ನನ್ನ ಭಕ್ತರಿಗೆ ಆಶೀರ್ವಾದ ಮಾಡಿದೆ ಅಂದ್ರ ನನ್ನ ಭಕ್ತರಿಂದ ಸುಖದಾಗಿರ್ಲಿ ಎತ್ತಿಕೊಂಡು ನಿಮಗಾಗಿ ಅಂತ ತಪಸ್ಸನ್ನ ಮಾಡೋದು, ಸಮಾಜಕ್ಕಾಗಿನ ತಪಸ್ಸನ್ನ ಮಾಡೋದು. ಅದಕ್ಕಾಗಿನ ಶರಣರು ಬಸವಣ್ಣನವರು ಕಲ್ಯಾಣದೊಳಗೆ ಒಂದು ನಿಯಮ ಮಾಡಿಬಿಟ್ರು.
ಯಾವುದು ನಿಯಮ? ಶರಣ ತತ್ವ ಅಂದ್ರೆ ಏನು? ಏನ್ರಿ ಬಸವಣ್ಣನವರಿಂದ ಯಾಕಿಟ್ಟು ಜಗತ್ತಿನ ತುಂಬ ಅನ್ಕೊಂಡ ಬೆಳೆದ್ರು ಬತ್ತು ಕೊಡದ ಕೇಳಿದ್ರೆ ಸುಮ್ಮನೆ ನಿಮಗೆ ಎಲ್ಲರಿಗೂ ಕೂಡ ಕಲ್ಪನೆ ಇರಲಿ. ಬಸವಣ್ಣನವರು ಅಟ್ಟು ಒಬ್ಬ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ರು, ಏನ್ರಿ ಆ ರಾಜ್ಯದ ಕರುಣಿಕನಾಗಿದ್ರು, ಭಂಡಾರಿ ಆಗಿದ್ರು ಬಸವಣ್ಣವರು. ಇಡೀ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣ ಕಲ್ಯಾಣದೊಳಗಿಂದ ಬಂದು ಉಳಿಬೇಕಾಗಿತ್ತು ಹೊತ್ತಿಕೊಂಡ್ರ ಯಾರೇ ಬರಲಿ ಬಸವಣ್ಣನವರ ಕೀರ್ತಿ, ಬಸವಣ್ಣವರು ಮಾಡಿರ್ತಕ್ಕಂಥ ಅನುಭವ ಮಂಟಪದ ಸ್ಥಾಪನೆ, ಇದು ಎಲ್ಲ ವಾರ್ತೆಗಳನ್ನ ಎಲ್ಲಾ ಕಡೆನೂ ಕೂಡ ಕೇಳಿ ಕೇಳಿ ಹೆಂಗ ಇವತ್ತು ನಾವು ಬೇನೂರು ಊರಿಗೆ ನಾವೆಲ್ಲ ಮಹಾತ್ಮರಿಂದ ನಾವು ಬಂದೀವಿ. ಏನ್ರಿ ನಾವೆಲ್ಲ ಬಂದಿವಿಲ್ಲ ಬಸವಣ್ಣನ ಪುರಾಣ ತಲೆ ಮೇಗೆ ಹೊತ್ತುಕೊಂಡು ನಾವೆಲ್ಲ ಬಂದಿದ್ದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ ನಾವಿಲ್ಲಿ ಬಂದಿರ್ತಕ್ಕಂಥ ನಿಮ್ಗೆ ಇಂದಿಂದ ರೊಕ್ಕ ಕೇಳಕ್ ಬಂದಿಲ್ಲ, ಏನ್ರಿ ಬಂಗಾರ ಕೇಳಕ್ ಬಂದಿಲ್ಲ, ಯಾವುದು ಕೂಡ ಆಸ್ತಿ ಪಾಸ್ತಿಗಳನ್ನ ಕೇಳಕ್ ನಾವು ಬಂದಿರತಕ್ಕಂಥವ್ರಲ್ಲ. 12ನೇ ಶತಮಾನದೊಳಗೆ ಬಸವಣ್ಣವರು ಮಾಡಿರ್ತಕ್ಕಂಥ ಏನ್ರಿ ಕಾರ್ಯವನ್ನ ಇವತ್ತಿನ ದಿನಮಾನದೊಳಗೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತಿನ ದಿನಮಾನ ಹೆಂಗಾಗ್ಯದ ತಗೊಂಡ ಕೇಳಿದ್ರ ಎಷ್ಟೋ ಜನರ ತರುಣ್ರಿ ಇವತ್ತು ಮೊಬೈಲ್ ಬಂದದೆ, ಟಿವಿಗಳು ಬಂದಾವೆ. ಈ ಮೊಬೈಲ್ ಟಿವಿಗಳಿಂದ ಎಲ್ಲ ತರುಣರೆಲ್ಲ ಹಾಳಾಗ್ಯಂದ ಹೊಂಟಾರೆ. ಏನ್ರಿ ಒಂದು ಸಣ್ಣ ಸಣ್ಣ ಮಕ್ಕಳು ಕೂಡ ಬೀಡಿ ಬಿಗಿಲಕತ್ತಾವೆ, ಸಣ್ಣ ಸಣ್ಣ ಮಕ್ಕಳಿಂದ ಸಿಗರೇಟ್ ಸೇರ್ಲಕತ್ತಾವೆ, ಸಣ್ಣ ಸಣ್ಣ ಮಕ್ಕಳಿಂದ ಸೆರೆ ಕುಡ್ಲಿಕತ್ತಾರೆ. ಏನ್ರಿ ಎಲ್ಲಿ ಬೇಕಾದಲ್ಲ ಸೆರೆ ಕುಡಿದು ಗಟ್ರಕ್ಕಿಂದ ಬೀಳ್ತಕ್ಕಂಥ ಮಕ್ಕಳನ್ನ ನಾವು ತಯಾರು ಮಾಡಕತ್ತೀವಿ. ಆದ್ರೆ ಶರಣರದನಂತಾರೆ ನಾವ್ ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದೆ ಅಂದ ಹಿಂದೆ ರಾಮಕೃಷ್ಣ ಪರಮಹಂಸರು ತಗೊಂಡಿದ್ರು. ಕಲ್ಪನಾ ಇರ್ಲಿ ನಿಮಗ, ರಾಮಕೃಷ್ಣ ಪರಮಹಂಸರು ಮಹಾ ದೊಡ್ಡ ಜ್ಞಾನಿಗಳವರು. ನಿಮಗೆಲ್ಲ ಗೊತ್ತಿರ್ಬೇಕು ರಾಮಕೃಷ್ಣ ಪರಮಹಂಸರು ಅಂದ್ರೆ ಯಾರು ಗೊತ್ತಂದ್ರೆ ನಿಮಗೆಲ್ಲ ಸ್ವಾಮಿ ವಿವೇಕಾನಂದ್ರ ಗೊತ್ತಾರಲ್ರಿ. ಸ್ವಾಮಿ ವಿವೇಕಾನಂದ್ರ ನಿಮ್ಮ ನೋಡಿಲ್ಲ, ಆದ್ರೂ ಕೂಡ ನಿಮಗೆ ಅವ್ರು ಗೊತ್ತಾರ ಸ್ವಾಮಿ ವಿವೇಕಾನಂದ್ರ ಎಂಥವ್ರು ಇದ್ರು ಅಂತ ತಿಳ್ಕೊಂಡ. ಸ್ವಾಮಿ ವಿವೇಕಾನಂದರದ ಮಹಾಜ್ಞಾನಿಗಳಾಗಿರ್ತಕ್ಕಂಥವ್ರು. ಮತ್ತೆ ಇವರೇ ಸ್ವಾಮಿ ವಿವೇಕಾನಂದರಿಗೆ ಇಟ್ಟು ಮಹಾಜ್ಞಾನಿಗಳಾದ್ರೆ ಇವರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ರಾಮಕೃಷ್ಣ ಪರಮಹಂಸರು ಮಹಾಜ್ಞಾನಿಗಳು. ನಿತ್ಯ ನಿತ್ಯ ಕೂಡ ಪ್ರವಚನ ನಡೀತಿತ್ತು. ಹ್ಯಾಂಗ ನಿಮ್ಮಲ್ಲಿ 8ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ ಮಾತಾಜಿಯವರಿಂದ ಯಾವ ರೀತಿಯಾಗಿ ಪ್ರವಚನ ಮಾಡಿದ್ರಲ್ಲ ಹಂಗ ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗೆ ನಿತ್ಯ ನಿತ್ಯ ಪ್ರವಚನ ನಡೀತಿತ್ತು. ಯಾವಾಗ ನಿತ್ಯ ನಿತ್ಯ ಪ್ರವಚನ ನಡೀತಿತ್ತು, ಹಿಂಗ ಪ್ರವಚನ ನಡೀತಕ್ಕಂಥ ಪ್ರಸಂಗದೊಳಗೆ ರಾಮಕೃಷ್ಣ ಪರಮಹಂಸರಿಗೆ ಏನ್ ತಿಳಿತೋ ಏನಿಲ್ಲೋ ಅಲ್ಲೇನ 100 ಜನ ಶಿಷ್ಯಂದ್ರ ಕುಂತಿದ್ರಲ್ಲ, ಶಿಷ್ಯರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಎಲ್ಲ ಶಿಷ್ಯಂದ್ರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ? ಜಿಂದಗಿ ಬೋಲೆ ತು ಕ್ಯಾ ಹೈ? ಒಂದು ಸಣ್ಣ ಪ್ರಶ್ನೆ ಇದು. ಜೀವನ ಅಂದ್ರೆ ಏನು? ಏನ್ರಿ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಏನು ಬಹಳ ದೊಡ್ಡದೇನಲ್ಲ. ಜಿಂದಗಿ ಬೋಲೆ ತು ಕ್ಯಾ ಹೈ, ಜೀವನ ಅಂದ್ರೆ ಏನು ಅನ್ನುವಂಥದನ್ನ ಇಟ್ಟೆ ಪ್ರಶ್ನೆ ಕೇಳಿದ್ರು ಅವರು. ಜೀವನ ಅಂದ್ರೆ ಏನ್ರಿ? ಬೇಡ ಅವತ್ತ ರಾಮಕೃಷ್ಣ ಪರಮಹಂಸರಿಂದ ಕೇಳ್ಯಾರ, ಇವತ್ತು ನಾ ಇಲ್ಲಿಂದ ಬೇನೂರು ಊರಾಗ ನಾ ಕೇಳ್ತೀನಿ. ಈಗ ತಾಯಂದ್ರಿಗೆ ಅಂತ ಕೇಳಿದೆವು, ತಾಯಿ ಜೀವನ ಅಂದ್ರೆ ಏನ್ರಿ ವಾತ್ ಕೇಳಿದಿವೆ ತಂದು ತಿಳ್ಕೋರಿ. ಜೀವನ ಅಂದ್ರೆ ಏನು? ನೀವೇನ್ ಹೇಳ್ತೀರಿ? ನಮ್ದೇನು ಜೀವನ ಅಯ್ಯಪ್ಪ, ಮುಂಜಾನೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ಒಂದಿಟ್ಟು ಅಡಿಗೆ ಮಾಡ್ತೀವಿ, ಗಂಡಿಗೆ ಇಟ್ಟು ಮಕ್ಕಳಿಗೆ ಇಟ್ಟು ಉಣಿಸಿ ಅವಕ್ಕೆ ಸಾಲಿಗೆ ಮಕ್ಕಳಿಗೆ ಅಂತ ಕಳಿಸಿ, ಗಂಡಗೆ ಹೊಲಗೆ ದುಡ್ಲೆ ಕಳಿಸಿ, ನಾವೊಂದಿಟ್ಟಂದ ಊಟ ಮಾಡಿ ಟಿವಿ ನೋಡ್ಕೋತ ಕುಂತೇವಂದ್ರೆ ನಮ್ಮ ಜೀವನ ಮುಗಿದೋಗ್ಬಿಡು. ಯಾಕ್ರಿ ಇಟ್ಟಲ್ರಿ ಜೀವನ? ಇದಕ್ಕಿಂತ ಬೇರೆದು ಏನ್ರಿ ಅದೇನ್ರಿ? ಆಯ್ತು, ಗಂಡಿಗೆಂದ ಮುಣಿಸಿದ್ರಿ, ಮಕ್ಕಳಿಗೆಂದ ಮುಣಿಸಿದ್ರಿ, ನೀವು ಇಟ್ಟಂದ ಊಟ ಮಾಡಿ ಏನ್ರಿ ಟಿವಿ ನೋಡ್ಕೋತಿಂದ ಧಾರಾವಾಹಿಗಳು ನೋಡ್ಕೊಂತ ಏನ್ರಿ ನಾವು ಕುಂತೀವಿ ತಿಳ್ಕೊಂಡ್ರ ಏನ್ರಿ ಸುಮ್ಮನೆ ದುಃಖ ಆಗ್ಲಾರ್ದೇನೆ ಮನೆಗೆ ಯಾರಿಗೆ ಏನು ಆಗ್ಲಾರ್ದೇನೆ ಟಿವಿ ನೋಡಿ ಅಳ ಹೆಣ್ಮಕ್ಳು ಭಾಳ ಮಂದಿ ಅರ ಟಿವಿಯಾಗ ನೋಡಿ. ಮೊನ್ನೆ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ನಾವು ಒಂದು ಊರು ಪ್ರವಚನಕ್ಕೆ ಹೋಗಿದ್ದೆ. ಒಬ್ರು ಮನೆಗೆ ಇಳಿಸಿದ್ರು, ಒಬ್ರು ಮನೆಗೆ ಇಳಿಸಿದ್ರು. ಆ ಊರಾಗ ಕರೆಂಟ್ ಹೋಗಿತ್ತು. ಕರೆಂಟ್ ಹೋದ ಬಳಿಕ ಆ ಮನಿ ಹೆಣ್ಮಗಳು ಫೋನ್ ಹಚ್ಚಾಳ. ಯಾವ್ರಿಗೆ ಹಚ್ಚಾಳ ನನಗೆ ಗೊತ್ತಿಲ್ಲ. ಫೋನ್ ಹಚ್ಚಿ ಅಯ್ಯಕ್ಕ ನಮ್ಮಲ್ಲಿ ಕರೆಂಟ್ ಆಗಿದೆವ ಅಂದ್ಲು. ಈಕಿ ಕೇಳ್ತಾಳ ಹೆಣ್ಮಗಳಿಗೆ, ಅಯ್ಯಕ್ಕ ಮತ್ತೆ ಆಕಿನ ಗಂಡ ಅಂದ ಆಕಿನ ಜೋಡಣೆ ವಾದ್ನೇನು ಬೇರೆದಕ್ಕೆ ಜೋಡಿ ವಾದ್ನ. ನಾ ಅಲ್ಲೇ ನಿಂತಿದ್ದೆ. ಯಾರದ್ರಿ ಅಕ್ಕ ಅಂದನ. ಇಲ್ಲಪ್ಪ ಧಾರಾವಾಹಿದಾಗ. ನಾ ಅಂದ ಯವ್ವ ನಿನ್ನ ಗಂಡೆಯಲ್ಲಿ ಕುಡಿದು ಬಿದ್ದದನ, ಅದು ಕುಡುಕು ಏನ್ರಿ? ಆದ್ರೆ ಗಂಡನೇ ಕುಡ್ದಿಂದ ಎಲ್ಲೋ ಬಿದ್ದಾನ. ಅವನು ಗಂಡನ ಬಗ್ಗೆ ಅಂದ ಅರಿವಿಲ್ಲ, ಟಿವಿ ಆಗಿನ ಏನ್ರಿ ಗಂಡನ ಬಗ್ಗೆ ಅಂದ ಕೇಳ್ತಾಳ. ಪರಿಸ್ಥಿತಿಯಲ್ಲಿ ಬಂದದ ನಮ್ಮ ತಾಯಂದ್ರಿ ಜೀವನ ಇಟ್ಟಿಗೆ ಬಂದದ, ಧಾರಾವಾಹಿಗೆ ಬಂದ್ಬಿಟ್ಟದ. ಬೇಡ ನಾವು ಗಂಡಸು ಮಕ್ಕಳಿಗೆ ಅಂತ ನಾ ಕೇಳಿದ್ವಿ, ಅಣ್ಣ ಜೀವನ ಅಂದ್ರೆ ಏನು ಮತ್ತುಕೊಂಡ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ? ಏನ್ರಿ ಅಪ್ಪರು ಏನ್ ಜೀವನ? ಏನ್ರಿ ಬೆಳಿಗ್ಗೆ ಹೇಳ್ತೀವಿ, ಸ್ನಾನ ಮಾಡ್ತೀವಿ, ಹೆಂಡತಿ ಚಂದಾಗಿ ಅಡಿಗೆ ಮಾಡಿ ಇಟ್ಟಿರ್ತಾಳ, ಆನಂದ ಊಟ ಮಾಡ್ತೀವಿ, ನಾವು ಡ್ಯೂಟಿಗೆ ಹೋಗ್ತೀವಿ, ಸಾಯಂಕಾಲ ಮತ್ತೆ ಬಂದು ಊಟ ಮಾಡಿ ಮಲಗದೇವ ಅಂದ್ರ ನಮ್ಮ ಜೀವನ ಮುಗಿದೋಗ್ಬಿಡುದು. ಯಾಕ್ರಿ ಯಾರು ಕೇಳಿದ್ರೆ ಇಟ್ಟು ಹೇಳ್ತಾರಲ್ಲ. ರಾಮಕೃಷ್ಣ ಪರಮಹಂಸರು ಇದನ್ನ ಕೇಳಕತ್ತಿಲ್ಲ. ಅವ್ರೇನಂತಾರೆ? ಜಿಂದಗಿ ಬೋಲೆ ತು ಕ್ಯಾ ಹೈ? ಏನ್ರಿ ಅರ್ಧ ತಾಸಾದ್ರು ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೊಂದು 30 ವರ್ಷದ ಹುಡುಗಂದ ಎದ್ದು ನಿಂತ್ಕೊಂಡು ಹೇಳ್ದ, ಮಹಾರಾಜ್ ಅವ್ರೇಕ್ ಬಾರ್ ಪೂಚೋ ಅಂದ. ಇನ್ನೊಂದ್ಸರಿ ಅಂದ ಕೇಳು.
ಅವಾಗ ರಾಮಕೃಷ್ಣ ಪರಮಹಂಸರು ಅಂತಾರೆ, ಜಿಂದಗಿ ಬೋಲೆತ್ತು ಕ್ಯಾ ಹೈ ಇಟ್ಟು ಜೀವನ ಅಂದ್ರೆ ಏನಪ್ಪ ಅಂದ್ರು. ಅವ ನಕ್ಕೊಂತ ಹೇಳಕತ್ತ, ಜಿಂದಗಿ ಬೋಲೆತ್ತು ಕ್ಯಾ ಹೈ, ಕಾನಾ ಪೀನಾ ಮೋಜ್ ಮಸ್ತಿ ಕರ್ನಾ ಏಕ್ ದಿನ ಚಲೆ ಜಾನ ಯೈ ಜಿಂದಗಿ ಹೈ ಅನ್ನೋ. ಅವ ಏನಂತಾನ, ಏನ್ ಜೀವನ ಅಂದ್ರೆ ಏನು? ತಿನ್ನೋದದ, ಉಣೋದದ, ಮೋಜ್ ಮಸ್ತಿ ಮಾಡೋದದ, ಕುಡಿಬಾರ್ದು ಕುಡಿಯೋದದ, ತಿನ್ನಬಾರ್ದು ತಿನ್ನೋದದ, ಒಂದು ದಿವಸ ಸತ್ತು ಹೋಗ್ಬಿಟ್ಟಿವಿ ಅಂದ್ರ ನಮ್ಮ ಜೀವಿತು ಓದ್ತಿ ಕೂಡ ಇಟ್ಟು ಮಾಡಿಬಿಟ್ರಿ ಅಂದ್ರೆ ನಮ್ಮ ಜೀವನ ಮುಗಿತು. ಏನ್ರಿ ಕುಡಿಬಾರ್ದು ಕುಡಿಯೋದು, ತಿನ್ನಬಾರ್ದು ಅಂದ್ರೆ ತಿನ್ನೋದು. ಸಣ್ಣ ವಯಸ್ಸಿನೊಳಗೆ ಅಂದ್ರೆ ಜೀವನ ಬಗ್ಗೆನ ಅರ್ಥನೇ ಇಲ್ಲ ನಮಗ. ಏನ್ರಿ ಎಷ್ಟೋ ಜನ ಕುಣಿಗೋಲಕ್ ಬಂದರೆ ಜೀವನ ಬಗ್ಗೆ ಅರ್ಥ ಇಲ್ಲ. ಮಕ್ಕಳ ಕೈಲಿಂದ ಸೆರೆ ತರಿಸ್ಕೊಂಡು ಕುಡಿತಕ್ಕಂಥ ಎಷ್ಟೋ ಜನ ಮುದುಕರದಾರ. ಮಕ್ಕಳ ಕೈಲಿ ಬೀಡಿಸಿ ತರಿಸಿ ಅಂದ್ರೆ ಎಷ್ಟೋ ಜನ ಸೇರ್ತಕ್ಕಂಥ ತಂದೆಯರದಾರೆ. ಬೇಡ, ಇವತ್ತಿನ ದಿನಮಾನದಿಂದ ಉಲ್ಟಾ ಕಾಲಮಾನ ಹೆಂಗ್ ಉಂಟದ ಹತ್ಕೊಂಡು ಕೇಳಿದ್ರೆ ನಾನು ನೋಡಿರ್ತಕ್ಕಂಥ ಹೇಳ್ತೀನಿ. ಹಿಂದೆ ಚನ್ನಬಸವಣ್ಣವರಿಂದ ಕಾಲಜ್ಞಾನದೊಳಗೆ ಹೇಳಿದ್ರು, ಕೇಳಬಾರದು ಕೇಳಿರಣ್ಣ, ಕಾಣಬಾರದು ಕಂಡಿರಣ್ಣ ಹತ್ಕೊಂಡು ಹೇಳ್ತಿದ್ರು ಅವಾಗ. ಆದ್ರ ಇವತ್ತಿನ ದಿನಮಾನ ಎಂಥದ್ದು ಬಂದದ ಹತ್ಕೊಂಡು ಕೇಳಿದ್ರ ಮಕ್ಕಳ ಕೈಲೇನೆ ಏನ್ರಿ, ಮಕ್ಕಳ ಕೈಲಿ ತಂದಿದ್ದಾರೆ ಸೆರೆ ಕುಡಿಸುವಂತ ತರಿಸ್ಕೊಳ್ಳೋದು ಒಂದು ಕಡೆಗೆ ಉಳಿತು. ಆಶ್ಚರ್ಯ ಏನು ಒತ್ತಿಕೊಂಡ ಕೇಳಿದ್ರೆ ತಂದಿನೇ ಹೋಗಿಂದ ಮಕ್ಕಳಿಗೆ ಸೆರೆ ತಂದು ಕೊಡುವಂತ ಸ್ಥಿತಿಮಾನ ಬಂದವ. ಇವತ್ತು ಮಕ್ಕಳನ್ನ ಹಾಳು ಮಾಡಕತ್ತೀವಿ, ತಂದೆ ತಾಯಿನ ಹಾಳು ಮಾಡಕತ್ತೀವಿ. ಏನ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ಧರ್ಮ ಸಂಸ್ಕಾರಗಳಿಲ್ಲ. ಬಸವಣ್ಣವ್ರು ಅದನ್ನೇ ಅಂತಾರೆ, ಇದು ಅಲ್ಲ, ಮಕ್ಕಳಿಗೆ ಧರ್ಮ ಸಂಸ್ಕಾರ ಅಂತ ಕೊಡಬೇಕು. ತಿನ್ನೋದು, ಮೋಜು ಮಸ್ತಿ ಮಾಡೋದು, ಒಂದು ದಿವಸ ಸತ್ತು ಹೋಗ್ಬಿಟ್ಟಿವಿ ಎತ್ತಿಕೊಂಡ್ರ ದನಗಳಿಗೆ ನಮಗೆ ಏನು ವ್ಯತ್ಯಾಸ ಇರಂಗಿಲ್ರಿಪ್ಪ. ಏನಾದ್ರೂ ಕೂಡ ಒಂದು ವ್ಯತ್ಯಾಸ ಆಗಬೇಕಾಗಿತ್ತು ಅಂತಂದ್ರ ಬದುಕಿನೊಳಗೆ ಒಂದು ಏನಾದ್ರೂ ಕೂಡ ಸಾಧನೆ ಮಾಡಬೇಕು. ದನನೂ ತಿಂತದ, ನಾವು ಕೂಡ ತಿಂತೀವಿ. ದನನೂ ನಿದ್ದೆ ಮಾಡ್ತಾ ನಾವು ನಿದ್ದೆ ಮಾಡ್ತೀವಿ. ದನನೂ ಕೂಡ ಸಾಯ್ತದ, ನಾವು ಕೂಡ ಸತ್ತೀವಿ ಎತ್ತಿಕೊಂಡ್ರ ಆ ದನಗಳಿಗೆ ನಮಗೆ ಒಂದು ವ್ಯತ್ಯಾಸ ಇಲ್ಲ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮದೆ. ನಾವು ಇಲ್ಲಿ ಬಂದಿವಿ ಅದಕ್ಕೆ ಹತ್ಕೊಂಡ ಕೇಳಿದ್ರ ಶರಣರಿಂದ ಅರಿವು ಮಾಡಿ ಕೊಡ್ತಾರೆ. ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಏನ್ರಿ, ನಿತ್ಯ ನಿತ್ಯ ದಾಸೋ. ನಮಗೆ ಶರಣರನ್ನ ಈ ಭೂಮಿ ಮೇಲೆ ಬಿಟ್ಟು ಹೋಗಿದೀವಿ. ಎರಡನ್ನೇ, ಒಂದು ಕಡೆಗೆ ವಿನಯ ಏನ್ರಿ, ಬಾಗಿದ ತಲೆ ಮುಗಿದ ಕೈ ಆಗಿರ್ಬೇಕಂತ ಒಂದು ಕಡೆಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಏನ್ ಹೇಳ್ತಾರ, ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು. ಆ ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯ ದಾಸೋಗ ಮಾಡ್ಬೇಕನ್ನುವಂಥದ್ದನ್ನ ಶರಣರು ತಮ್ಮ ಜೀವನದ ಉದ್ದಕ್ಕೂ ಕೂಡ ಇನ್ನೊಬ್ಬರಿಗೆ ಒಳ್ಳೇದು ಬಯಸೋದು, ಹಸ್ತು ಬಂದವನಿಗೆ ಅನ್ನ ಹಾಕೋದು, ನೀರಡಿಸಿ ಬಂದವರಿಗೆ ನೀರು ಕೊಡೋದು ಏನ್ರಿ, ತಾವೆಲ್ಲ ಸ್ವತಃ ಕಷ್ಟಪಟ್ಟಂತ ಕಾಯಕ ಮಾಡಿ ಕಾಯಕದಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯನ ಕೂಡ ನೀವೆಲ್ಲ ಬಸವಣ್ಣವ್ರ ಬಗ್ಗೆ ಕೇಳಿರ್ಬೇಕು. ಬಸವಣ್ಣವರು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ, ಬಸವಣ್ಣನವರಿಂದ ಕಲ್ಯಾಣದೊಳಗೆ ಸುಮ್ಮನೆ ಕುಂದಿರ್ಲಿಲ್ಲ. ತಾನು ಕಾಯಕ ಮಾಡಿ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ನಿತ್ಯ ನಿತ್ಯನ ಕೂಡ ಒಂದು ಸಂಕಲ್ಪ ಮಾಡಿದ್ರು ಬಸವಣ್ಣವರು. ಯಾವ ಸಂಕಲ್ಪ ಏನ್ರಿ, ಪ್ರತಿನಿತ್ಯನ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕನ್ನುವಂತ ಸಂಕಲ್ಪ ಮಾಡ್ಕೊಂಡ್ರು. ಎಷ್ಟು ಜನ ರೀ, ನಮಗ ಒಂದು ದಿವಸದಿಂದ ಯಾರೇ 4 ಮಂದಿ ಮೊದಲು ಬೀಗರು ಬಂದಾಗ ಬಹಳ ಖುಷಿ. ಒಂದೇ ದಿವಸ ಅಯ್ಯ ಬರ್ರಿ ಅಕ್ಕ ಬರ್ರಿ ಅಣ್ಣ ತಗೊಂಡು ಅಗದಿ ಮಣಿಗಿಣಿ ಹಾಕಿ ಅವ್ರಿಗೆ ಊಟ ಮಾಡಿಸ್ತಾರೆ. ಮರುದಿವ್ಸ ಕುತ್ತಲೇ ಒತ್ತದು. ಮರುದಿವ್ಸ ಬಂದವ್ರೆ 2-3 ಮಂದಿನೇ ಬಂದಿರ್ತಾರೆ. 2ನೇ ದಿವಸದಾಗ ಹೆಂಗ ಒತ್ತದು, ಈ ಬೇಡ ಕಾಲಲ್ಲಿ ದಬ್ಬದು. 3ನೇ ದಿವಸ ಅಲ್ಲಿ ಮಣಿ ಅಂತ ಯಾವ. 4ನೇ ದಿವಸ ಯಾಕೆ ಉಳ್ದಾವ ತಗೊಂಡಂತೀವಿ ಏನ್ರಿ, ನಮಗೇನು ಗಂಟು ಬಿದ್ದಾವ, ಇವ್ ಯಾಕೆ ಬಂದಾವ, ಇಟ್ಟು ದಿವಸ ನಮ್ಮ ಮನೆಗೆ ಹಾಕದವ ತಗೊಂಡು ಒದರೇಳಕ್ಕೆ ಚಲೋ ಮಾಡ್ತೀವಿ. ಆದ್ರೆ ಬಸವಣ್ಣವ್ರು ಹಂಗಲ್ಲ, ನಿತ್ಯ ನಿತ್ಯನ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ನಿತ್ಯ ನಿತ್ಯದಿಂದ ಪ್ರಸಾದ ಮಾಡಿಸ್ಬೇಕಲ್ರಿ. ಅವ್ರು ಮಾಡಿಸ್ಬೇಕಾದ್ರ ಒಂದು ಘಟನೆ ನಡೀತು. ಸುಮ್ಮನೆ ನಿಮ್ಗೊಂದು ಕಲ್ಪನೆ ಇರಲಿ ಏನ್ರಿ, ಬಸವಣ್ಣನವರು ಸಂಕಲ್ಪ ಮಾಡಿದ್ರು, ನಾನು ಪ್ರತಿನಿತ್ಯನ ಕೂಡ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕನ್ನುವಂತ ಸಂಕಲ್ಪ ಮಾಡಿದ್ರು ಬಸವಣ್ಣವರು. ಲಕ್ಷದ ಮೇಲೆ 96,000 ಜಂಗಮರಾಗ್ಲಿಕ್ಕೆ ಏನ್ರಿ 12,000 ಜಂಗಮರಿಂದ ಕಡಿಮೆ ಬಿದ್ರು. ಕಲ್ಪನೆ ಇರಲಿ ಮಗ, 12,000 ಜಂಗಮರಿಂದ ಕಮ್ಮಿ ಬಿದ್ರು. ಯಾವಾಗ 12,000 ಜಂಗಮರಿಂದ ಕಡಿಮೆ ಬಿದ್ರೆ ಇಡೀ ದೇಶವೆಲ್ಲ ತಿರುಗಿಸ್ದ. ಎಲ್ಲಿನೂ 12,000 ಜಂಗಮರಿಂದ ಸಿಗಲಿಲ್ಲ. ಕೊನೆಗೆ ಮುಖ ಸಣ್ಣದ ಮಾಡಿಕೊಂಡು ಬಸವಣ್ಣವರಿಂದ ಕಣ್ಣೀರ್ ಹಾಕೋತ ಒಂದು ಕಡೆಗೆ ಕುಂತಿದ್ರು. ಯಾವಾಗ ಮಡಿವಾಳ ಮಾಚಯ್ಯನವರು ಬಂದ್ರು, ತಲೆ ಮೇಗಿಂದ ಬಟ್ಟೆ ಗಂಟು ಹೊತ್ಕೊಂಡು ಮಡಿವಾಳ ಮಾಚಯ್ಯನವರಿಂದ ಬಂದ್ರು. ಅವಾಗ ಮಾಚಯ್ಯನವ್ರು ನೋಡ್ತಾರೆ, ಅಪ್ಪ ಬಸವಣ್ಣ ಯಾಕೋ ಮುಖ ಸಣ್ಣದ ಮಾಡ್ಯಾನೆ, ಯಾಕೋ ಕಣ್ಣೊಳಗೆ ನೀರ್ ಬರಕತ್ತಿತ್ತಲ್ಲ, ಬಸವಣ್ಣವ್ರು ಯಾರೇ ಬೈದ್ರೇನು, ಯಾರು ಏನ್ರಿ ಅಂದ್ರೇನು ಅಂತ ತಿಳ್ಕೊಂಡು ಸಮೀಪದಿಂದ ಮಡಿವಾಳ ಮಾಚಯ್ಯನವ್ರು ಬಂದ್ರು. ಯಪ್ಪ ಬಸವ, ಯಾಕೋ ನಿನ್ನ ಮುಖ ಅಂತ ಸಣ್ಣದಾಗೈತಿಲ್ಲಪ್ಪ ಅಂದ್ರು. ಏನ್ ಮಾಡ್ಲಿರಪ್ಪ, ನಾನು ಸಂಕಲ್ಪ ಮಾಡೀನಿ. ಏನು ಸಂಕಲ್ಪ? ಪ್ರತಿನಿತ್ಯನೂ ಲಕ್ಷದ ಮೇಲೆ 96,000 ಜಂಗಮರಿಗೆ ಪ್ರಸಾದ ಮಾಡಿಸ್ಬೇಕನ್ನುವಂತ ಸಂಕಲ್ಪ ಮಾಡೀನಿ. ನನಗೆ 12,000 ಜಂಗಮರಿಂದ ಕಡಿಮೆ ಬಿದ್ದಾರೆ. ಇಡೀ ದೇಶವೆಲ್ಲವೂ ಕೂಡ ಹುಡುಕಿಸಿದೆ, ಎಲ್ಲಿ 12,000 ಜಂಗಮರಿಂದ ಕಾಣಲಿಲ್ಲ ನನಗೆ. ಯಾವಾಗ ಈ ಟೇಳನ್ನ ಮುಖ ಸಣ್ಣದ ಮಾಡಿದ್ರು ಬಸವಣ್ಣವರು.
ಮಡಿವಾಳ ಮಾಚಯ್ಯನವರಂದ್ರು, ಬಸವ ಚಿಂತೆ ಮಾಡಬೇಡ, ನಿನಗೆ 12,000 ಜಂಗಮರು ಬೇಕಲ್ಲ, 12,000 ಜಂಗಮರು ಬೇಕಲ್ಲ. ನಾ ಹೇಳ್ತೀನಿ, ಒಂದು ಕಡೆಗೆ ಅದಾರ 12,000 ಜಂಗಮರು ನಿನಗೆ ಸಿಗ್ತಾರ. ಆದ್ರ ನೀವು ಹೋಗಿ ಅಂದ ಅವ್ರು ಕರೆದ್ರೆ ಜಂಗಮರು ಬರಂಗಿಲ್ಲ. ಬೇಡ, ನೀವು ಹೋಗಿ ಅಂದ ಕೇಳಿದ್ರು ಕೂಡ ಜಂಗಮರನ್ನ ಅವ್ರು ಕೊಡಂಗಿಲ್ಲ. ಯಾಕ? ನೀನ್ ಹೆಂಗ್ ಜಂಗಮರ ಮೇಲೆ ಪ್ರೀತಿ ಇದೆಯೋ ಅದೇ ರೀತಿಯಾಗಿ ಅವನು ಕೂಡ ತಗೊಂಡ ವೀರ ಲಿಂಗಾಯತ ಧರ್ಮದೊಳಗೆ ರಾಜ. ಅದು ಎಲ್ಲಿ ಅವನ ರಾಜಧಾನಿ? ಕಾಶ್ಮೀರ ದೇಶದೊಳಗೆ ಆಳ್ತಕ್ಕಂತ ಕೇಳಿದ್ರೆ ನಿತ್ಯ 12,000 ಜಂಗಮರಿಗೆ ಪ್ರಸಾದ ಮಾಡಿಸಲಾರ್ದೇನೆ ತಾನು ಪ್ರಸಾದ ಮಾಡ. ಜಂಗಮರ ಪ್ರಸಾದ ಆದ ಬಳಿಕ ನಾವು ನೀರು ಕುಡಿಬೇಕು. ಜಂಗಮರ ಪ್ರಸಾದ ಆದ ಬಳಿಕ ನಾವು ಪ್ರಸಾದ ಮಾಡಬೇಕು. ಒಂದು ವೇಳೆ ಜಂಗಮರಿಂದ ಪ್ರಸಾದ ಮಾಡದೇ ಇದ್ರ ಅವ್ರು 8 ದಿವಸದಿಂದ ಪ್ರಸಾದ ಮಾಡಂಗಿಲ್ಲೋ ಅಷ್ಟು ದಿವಸನೂ ಕೂಡ ಮಹಾದೇವ ಭೂಪಾಲ ಹೆಂಡತಿಯಾಗಿರ್ತಕ್ಕಂಥ ಮಹಾದೇವಮ್ಮ ಉಪವಾಸ ಇರ್ತಿದ್ರು. ಯಾವಾಗ ಅಂತ 12,000 ಜಂಗಮರಿಂದ ಕಾಶ್ಮೀರದೊಳಗದಾರೆ. ಇದನ್ನ ಮಡಿವಾಳ ಮಾಚಯ್ಯನವರಿಂದ ಹೇಳಿದಾಗ ಬಸವಣ್ಣವ್ರಂತರ ಒಟ್ಟು ಆಧಾರ ತಗೊಂಡು ಹೇಳಿರಲ್ಲ, ನಾ ಹೆಂಗ್ ತರ್ಬೇಕು ಹಂಗೆ ತರ್ತೀನಿ ಎತ್ತಿಕೊಂಡು ಬಸವಣ್ಣನವರಿಂದ ಮಾರುವೇಷದೊಳಗೆ ಹೋಗ್ತಾರೆ. ಮಾರುವೇಷ ಅಂದ್ರೆ ಹೆಂಗ? ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ, ತಲೆ ಮೇಗಂದ ಕಿರೀಟ ಇಟ್ಕೊಂಡು ಕುದುರೆ ಮೇಲೆ ಕುತ್ಕೊಂಡು ಹೋಗ್ಲಿಲ್ಲ. ಮಾರುವೇಷ ಎತ್ಕೊಂಡು ಒಬ್ಬ ವ್ಯಾಪಾರಿ ಹೋದಂಗ ಹೊಲಸಾಗಿರ್ತಕ್ಕಂಥ ಬಟ್ಟಿ ಬಿಟ್ಕೊಂಡು ಬಗಲಾಗ ಒಂದು ಜೋಳಿಗೆ ಹಾಕೊಂಡು ಎಲ್ಲಿಗೆ ಹೋಗ್ತಾರ ಹತ್ಕೊಂಡ ಕೇಳಿದ್ರೆ ಕಾಶ್ಮೀರ ದೇಶಕ್ಕೆ ಹೋಗ್ತಾರೆ. ಹೋಗಿ ನೋಡ್ತಾರೆ ಜಂಗಮರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ. ಏನ್ರಿ ಅವ ರಾಜನಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಭಕ್ತಿ. ಅವತ್ತಿನ ದಿನಮಾನದೊಳಗೆ ರಾಜನಿರ್ಲಿ ಏನ್ರಿ, ಪ್ರಜೆ ಇರ್ಲಿ, ಮಂತ್ರಿ ಇರ್ಲಿ, ಯಾರೇ ಇದ್ರು ಏನ್ರಿ, ಎಷ್ಟೇ ಬಡತನ ಇದ್ರು ಕೂಡ ಅವತ್ತಿನ ದಿನಮಾನದೊಳಗ ಜಂಗಮನ ಮೇಲೆ ಬಹಳ ಪ್ರೀತಿ. ಸುಮ್ಮನೆ ನಿಮ್ಗೊಂದು ಉದಾಹರಣೆ ಹೇಳ್ತೀನ. ಕಲ್ಯಾಣದೊಳಗ ಒಬ್ಬ ಕಾಳವಿ ಎತ್ತಿಕೊಂಡಂತ ಹೆಣ್ಮಗಳು, ಕಾಳವಿ ಎತ್ತಿಕೊಂಡ ಆಕಿ ಎಟ್ರ ಮಟ್ಟಿಗೆ ಬಡತನ ಹತ್ತಿಕೊಂಡ ಕೇಳಿದ್ರ ಸಣ್ಣದೊಂದು ಗುಡಿಸಲ ಹಾಕೊಂಡು ಜೀವನ ಕಳಿತಕ್ಕಂಥವಳು. ಯಾರೇ ಒಬ್ಬ ಶರಣರ ಮನೆಗೆ ಹೋಗಿ ಒಂದೇ ಮನೆಗೆ ಹೋಗಕ್ಕೆ ಕಸ ಹೊಡೆಯಕ್ಕೆ ಆ ಅಂಗಳ ಕಸ ಹೊಡೆದ ಬಳಕ ಆ ಶರಣರು ಏನ್ ಕೊಡ್ತಾರಲ್ಲ ಒಂದು ಬೊಗಿಸಿ ದವಸ ಧಾನ್ಯ ತಂದು ಅಷ್ಟೇ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೀವನ ಕಳೆಯಕ್ಕೆ ಆಕಿಗೆ ಮನಸ್ಸಿನೊಳಗೆ ಒಂದು ಚಿಂತೆ ಇತ್ತು. ಯಾರಿಗೆ? ಕಾಳವೆಗೆ. ಮನಸ್ಸಿನೊಳಗೆ ಒಂದು ಬಹಳ ದುಃಖ. ಏನು ದುಃಖ ಹತ್ತಿಕೊಂಡ ಕೇಳಿದ್ರ ಎಲ್ಲ ಶರಣರ ಮನೆಗೆ ಜಂಗಮರು ಹೋಗಿ ನಿತ್ಯ ಪ್ರಸಾದ ಮಾಡಿಸಿ ಬರ್ತಾರೆ. ನಾನು ಒಬ್ಬರಿಗೆ ಜಂಗಮರಿಗೆ ಮುಣಿಸ್ಬೇಕು ಹತ್ತಿಕೊಂಡ್ರೆ ಭಗವಂತ ನನಗೆ ಏನು ಕೊಟ್ಟಿಲ್ಲಲ್ಲ ಏನ್ರಿ, ಇಂಥ ಕಷ್ಟದ ದಿನಮಾನ ಕೊಟ್ಟಾನೆ, ಒಬ್ಬ ಜಂಗಮನಿಗೆ ಮುಣಿಸಟ್ಟು ನನಗೆ ಕೊಟ್ಟಿಲ್ಲಲ್ಲ. ಇದನ್ನ ನೋಡಿ ಕಣ್ಣೀರು ಹಾಕ್ತಿರ್ತಾಳೆ ಕಾಳವಿ, ದುಃಖ ಮಾಡ್ತಿರ್ತಾಳೆ. ಎಂದು ಉಣಿಸ್ತೀನಿ ಎಂದು ನನ್ನ ಮನೆತನಕ್ಕೆ ಜಂಗಮರಿ ಎಂದು ಬರ್ತಾರೆ ಎಂದು ಏನ್ರಿ, ಅವ್ರಿಗೆ ಒಂದು ತುತ್ತು ಮಾಡಿದ ಜಂಗಮರಿಗೆ ಎಂದು ಉಣಿಸ್ತೀನಿ ಏನೋ ತಿಳ್ಕೊಂಡು ಪಾಪ ಕಾಳವೆ ನಿತ್ಯ ಚಿಂತೆ ಮಾಡ್ತಿದ್ಲು. ಒಂದು ದಿವಸ ಆರಾಮ್ ತಪ್ಪಿತ್ತು, ಕಾಳವೆಗೆ ಆರಾಮ್ ತಪ್ಪಿತ್ತು. ಗುಡಿಸಲದ ಒಳಗೆ ಆವತ್ತು ಕಸ ಹೊಡೆಯಕ್ಕೆ ಹೋಗಿಲ್ಲ ಏನ್ರಿ, ಯಾರು ಕಸ ಹೊಡಿಲಿಕ್ಕೆ ಹೋಗಿಲ್ಲ ತಂದಾಗ ಮತ್ತೆ ಈಕೆ ಯಾರು ದವಸ ಧಾನ್ಯ ಕೊಡ್ತಿದ್ದಿಲ್ಲಲ್ಲ. ಮನೆಗೆ ಏನು ಕೂಡ ಇಲ್ಲ, ಮನೆಗೆ ಮಲ್ಕೊಂಡಿದ್ಲು. ಪಾಪ ಜ್ವರ ಬಂದಿದ್ದು, ಮಲ್ಕೊಂಡಿದ್ಲು. ಯಾವಾಗ ಒಂಟಿ ಹೆಣ್ಮಗಳು ಹಿಂಗ್ ಮನೆಗೆ ಮಲ್ಕೊಂಡಾಳೆ. ಬಾಗಿಲವರೆಗೆ ಒಬ್ಬ ಜಂಗಮಾಮೂರ್ತಿ ಬಂದು ಭಿಕ್ಷಾ ಅಂತ ಎತ್ತುಕೊಂಡ. ಕಲ್ಪನೆ ಇರ್ಲಿ ಮಗ, ಅಂತ ಬಡವಿ ಮನೆಗೆ ಬಂದು ಅವಳಿಗೆ ತಿನ್ನಕ್ಕೆ ಒಂದು ತುಕಡಿ ರೊಟ್ಟಿನೂ ಇಲ್ಲ, ಒಂದು ಕಾಳಿಲ್ಲ, ಏನೂ ಇಲ್ಲ. ಅಂದ ಬಡವಿ ಮನೆಗೆ ಜಂಗಮಾಮೂರ್ತಿ ಅಂತ ತಾನಾಗಿನೇ ಬಂದು ಭಿಕ್ಷಾ ಅಂತ ಎತ್ತುಕೊಂಡು ಕೂಗಾಕತ್ತ. ಯಾವಾಗ ಕಾಳವೆ ಎದ್ದು ಹೋಗಿ ನೋಡ್ತಾಳೆ, ಕಾಲೊಳಗೆ ಕಡಾವಿಗೆ ಕಾವಿ ಬಟ್ಟಿ ಜಟಾಧಾರಿ ಇರ್ತಕ್ಕಂಥ ಜಂಗಮಾಮೂರ್ತಿ ಹಣಿ ಮೇಲೆ 3 ಬಟ್ಟಿ ಬುತ್ತಿ, ಕೊರಳಾಗ ಇಷ್ಟಲಿಂಗ ರುದ್ರಾಕ್ಷಿ ಮಾಲೆ ಅಂತ ಹಾಕೊಂಡು ಯಾವಾಗ ಆ ಜಂಗಮಾಮೂರ್ತಿ ಬಂದ ಮನಿ ಎದುರಿಗೆ ನಿಂತಾಗ ನೋಡ್ತಾಳ. ಒಂದು ಕಡೆಗಿಂದ ಖುಷಿ, ಇನ್ನೊಂದು ಕಡೆಗಿಂದ ದುಃಖ. ಯಾಕ? ಮನೆತನದೊಳಗಿಂದ ಬಡತನ ಇದೆ. ಅವಳು ಮನೆತನದೊಳಗೆ ಏನೇನೂ ಇಲ್ಲ. ಅವತ್ತಿನ ದಿನಮಾನದೊಳಗೆ ನೀರು ಕುಡಿದ ಬದುಕು ಮಾಡ್ತಕ್ಕಂಥ ಕಾಳವೆ ಅಂತದ್ರೊಳಗೆ ಜಂಗಮಾಮೂರ್ತಿ ಇವತ್ತು ನಾನು ಕರಿಲಾರ್ದಿನ ತಾನಾಗಿನ ಬಂಧನಲ್ಲ ಹತ್ತುಕೊಂಡಂತ ಖುಷಿ ಅಂದ ಒಂದು ಕಡೆಗೆ ಆದ್ರ, ಇನ್ನೊಂದು ಕಡೆಗೆ ಏನು ದುಃಖ ಹತ್ತುಕೊಂಡು ಕೇಳಿದ್ರೆ, ಅಯ್ಯೋ ಜಂಗಮಾಮೂರ್ತಿಯಿಂದ ಭಿಕ್ಷೆ ಬೇಡಕತ್ತಾನೆ, ಅವನಿಗೆ ನೀಡ್ಬೇಕತ್ತುಕೊಂಡ ನನ್ನ ಮನೆತಂದ ಏನೂ ಇಲ್ಲಲ್ಲ ಹತ್ತುಕೊಂಡಂದು ಒಂದು ಕಡೆಗೆ ಕಣ್ಣೀರು ಹಾಕ್ಲಿಕ್ಕತ್ತ. ಭಗವಂತ ಯಾವ ರೂಪದಾಗ ಬರ್ತಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ಮಲ್ಲಯ್ಯ ನಿಮ್ದೇನು ಏನ್ರಿ ಮಲ್ಲಿಕಾರ್ಜುನ ದೇವಸ್ಥಾನ ಅದಲ್ಲ, ಮಲ್ಲಯ್ಯ ಯಾವ ರೂಪದಾಗ ಬರ್ತಾನೆ ನಿಮ್ಮನ್ನ ಪರೀಕ್ಷೆ ಮಾಡ್ತಾನೆ ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಮ ಮನೆತನಿಗೆ ಯಾರೇ ಬಂದ ಭಿಕ್ಷಾ ಅಂದಿ ಎತ್ತುಕೊಂಡ ಭಿಕ್ಷುಕರೇ ಬರ್ಲಿ, ಕುರುಡ್ರೆ ಬರ್ಲಿ, ಕುಂಟ್ರೆ ಬರ್ಲಿ, ಅನಾಥರ ಬರ್ಲಿ, ಯಾರೇ ಬರ್ಲಿ, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕಾಗಿ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ. ಏನು ಹುಚ್ಚಾಗಿ ಬರ್ತಾನೋ, ಏನು ಕುಡ್ಡಾಗಿ ಬರ್ತಾನೋ, ಕುಂಟಾಗಿ ಬರ್ತಾನೋ, ಏನು ಶ್ರೀಮಂತಾಗಿ ಬರ್ತಾನೋ, ಬಡವನಾಗಿ ಬರ್ತಾನೋ, ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಇಟ್ಟೆಲ್ಲ ಜನ ನೀವು ಸೇರ್ಕೊಂಡ್ರಲ್ಲ, ಒಂದು ಮಾತು ನೀವು ಸತ್ಯದಿಂದ ತಿಳ್ಕೋಬೇಕು. ನೀವು ಇಟ್ಟು ಜನ ಸೇರಿ ಎತ್ತುಕೊಂಡಾಗ ಈ ಇಟ್ಟು ಜನರದೊಳಗೆ ಸಾಕ್ಷಾತ್ ಮಲ್ಲಯ್ಯ ಯಾವುದೋ ಒಂದು ರೂಪದೊಳಗೆ ಬಂದು ಕುತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾನ ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರ್ದು. ಯಾವುದೋ ಒಂದು ರೂಪದೊಳಗೆ ಬಂದು ನಿಮ್ಮನ್ನೆಲ್ಲ ನೋಡ್ತಾನೆ.
ಯಾವ ಭಕ್ತ ಭಕ್ತಿವಂತದಾನೆ, ಯಾವ ಭಕ್ತ ಅಂದ್ರೆ ನಿಷ್ಠಾವಂತದಾನೆ, ಯಾವೆಂದ ಡಾಂಬಿಕದಾನೆ, ಯಾವೆಂದ ಗುಡಿಗೆಂದ ಮೋಸ ಮಾಡ್ತಾನೆ, ಊರಾಗೆಂದ ಯಾವ ಅನ್ಯಾಯ ಮಾಡ್ತಾನ, ಇದನ್ನೆಲ್ಲವನ್ನು ಭಗವಂತನಿಗೆ ಕಣ್ಣಿಲ್ಲ ತಿಳ್ಕೊಳಕ್ ಹೋಗ್ಬೇಡ್ರಿ ಏನ್ರಿ. ಹಿಂದೆ ಇಸ್ಲಾಂ ಧರ್ಮದ ಒಬ್ಬ ಸಂತ ಹೇಳ್ತಾನೆ ಒಂದು ಮಾತ, ಮುಲ್ಲಾ ಹೋಕೆ ಬಾಂಗ್ ಪುಕಾರಿ ಅಲ್ಲಾ ತೋಕೆ ಬೈರ ಮೂಂಗಿ ಕೋ ಪಾವ ಮೇ ಗುಂಗುರು ಬಜತ್ತು ಓಬಿ ಅಲ್ಲ ಸುಲ್ತಾ ಆಯ್ತು. ಅವ ಏನಂತಾನ, ಭಗವಂತನ ಕಿವಿಡದೇನೆ ಅಟ್ಟ ಚೀರು ಅವಶ್ಯಕತೆ ಇಲ್ಲ, ತುಂಬಾ ಕಿವಿ ಅದಾವಿಲ್ರಿ. ಎಲ್ಲವನ್ನು ಕೂಡ ನೋಡ್ತಾನೆ, ನಿತ್ಯ ನಿತ್ಯ ನೋಡ್ತಾನೆ, ಎಲ್ಲವನ್ನು ಕೂಡ ಕೇಳ್ತಾನೆ. ನಾವು ಆಡೋದನ್ನ ಕೇಳ್ತಾನ, ನಾವು ನಡೆಯೋದನ್ನ ನೋಡ್ತಾನ. ನಿತ್ಯ ನಿತ್ಯ ನಮ್ಮ ಲಿಸ್ಟ್ ಎಲ್ಲಾನು ಕೂಡ ಹೊರಗೆ ಬರ್ತಿರ್ತದೆ. ಪಾಪ ಕಾಳವೇನ ದುಃಖ ಯಾರಿಗೆಂದ ತಿಳಿತು? ಭಗವಂತನಿಗೆಂದ ಗೊತ್ತಾಯ್ತು. ಭಗವಂತ ಹೆಂಗೆ ಬಂದಾನ ಅಂತ ಕೇಳಿದ್ರೆ ಜಂಗಮನ ರೂಪದೊಳಗೆಂದ ಬಂದಾನ. ಕಾಲೊಳಗೆಂದ ಕಡಾವಿಗೆ ಹಾಕೊಂಡೇನೆ, ಕಾವಿ ಬಟ್ಟಿ ತೊಟ್ಟಾನೆ ಏನ್ರಿ. ಜಟಾಧಾರಿಯಾಗಿರ್ತಕ್ಕಂಥ ಇವತ್ತು ನಮ್ಮ ಕ್ಯಾಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳದಲ್ಲ, ಇವರನ್ನ ನೋಡಿದ್ರ ಆ ಜಂಗಮನ್ ನೋಡ್ದಂಗೆ ಏನ್ರಿ. ಅಟ್ಟಂದ ಅವರು ಕೂಡ ದಾಡಿ ಜಟ ಅಂತ ತಗೊಂಡು ಬಿಟ್ಟುಕೊಂಡು ಕೈಯಾಗಿಂದ ಯೋಗದಂಡ, ಒಂದು ಕೈಯಾಗಿಂದ ಕಮಂಡ್ಲಿ ಹಿಡ್ಕೊಂಡು ಜಂಗಮಾಮೂರ್ತಿಯಿಂದ ಮನೆಗೆ ಬಂದ. ಕಾಳವೆ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ, ಮನೆಯಾಗಿದ್ರೆ ಏನೂ ಇಲ್ಲ. ಅವಾಗಂದ ಜಂಗಮಾಮೂರ್ತಿ ಅಂತಾನೆ ಕಾಳವೆ ಅಂದ. ಏನಪ್ಪ ಅಂದ್ಲು. ಯಾಕೋ ನೀನು ಮನೆಯಾಗಿಂದ ಬರ್ಬೇಕು ನಂಗೆ ಆಸೆ ಆಗೈತೆ ಬಾ. ಯಾರು ಬೇಡ ಅಂತಾರೆಪ್ಪ, ಬಾ ತಿಳ್ಕೊಂಡು ಒಳಗ್ ಕರಲ್. ನಿನ್ನ ಮನೆಗೆ ಸ್ನಾನ ಪೂಜೆ ಮಾಡ್ಕೋಬೇಕು ನನಗಾಗಿದವ. ಯಪ್ಪ ಯಾರು ಬೇಡ ಅಂತಾರೆ, ಮಾಡ್ಕೋ ಹತ್ತಿಕೊಂಡು ನೀರು ಕಾಸಲ್ಲು. ಜಂಗಮಾಮೂರ್ತಿ ಸ್ನಾನ ಮಾಡ್ದ, ಲಿಂಗ ಪೂಜೆ ಮಾಡ್ಕೊಳಕತ್ರು. ಹಿಂಗೆ ಲಿಂಗ ಪೂಜೆ ಮಾಡುವಂತ ಪ್ರಸಂಗದ ಒಳಗ ಹೊರಗೆ ನಿಂತ್ಕೊಂಡಂದ ಕಾಳವೆ ಕಣ್ಣೀರ್ ಹಾಕ್ತಿದ್ಲು. ಕಾಳವೆ ಅಳತಿದ್ಲು. ಯಾಕೆ ಅಳತಿದ್ಲು? ಈಗ ಅಪ್ಪಿ ತಪ್ಪಿ ಲಿಂಗ ಪೂಜೆ ಆದ ಬಳಿಕ ಕಾಳವೆ ನನಗೇನ್ರ ಪ್ರಸಾದಕ್ಕಿಂತ ಏನ್ರ ತೊಗೊಂಬರ ಬಾ ತಿಳ್ಕೊಂಡಂದ್ರ ನಾ ಏನು ನೀಡ್ಲಿ, ನಾ ಏನ್ ಮಾಡ್ಲಿ ಎತ್ಕೊಂಡು ಹೊರಗೆ ನಿಂತ್ಕೊಂಡು ಕಣ್ಣೀರ್ ಹಾಕ್ಲಕತ್ತಿದ್ಲು. ಇವಳ ಕಣ್ಣೀರ ಲಿಂಗ ಪೂಜೆ ಕುತ್ಕೊಂಡಿರ್ತಕ್ಕಂಥ ಭಗವಂತನಿಗೆ ಗೊತ್ತಾಯ್ತು. ಕಾಳವೆ ಮನೆ ಏನೂ ಇಲ್ಲ ತಿಳ್ಕೊಂಡ ಕಣ್ಣೀರ್ ಹಾಕಕತ್ತೀನವ, ಹಳ್ಳಕ್ ಹೋಗ್ಬೇಡ. ಈಗ ಅಲ್ಲಿ ಮ್ಯಾಲ ಒಂದು 3 ಜ್ವಾಳ ತೆನೆ ಅವ ನೋಡಿ ತಗೋ, ಮ್ಯಾಲಿಂದ 3 ಜ್ವಾಳ ತೆನೆ ಅವ ತಗೋ, ಅದನ್ನ ತಗೊಂಡಂದ ಕುಟ್ಟು ಏನ್ರಿ, ಕುಟ್ಟು ಬಿಸುಕಲ್ಲೊಳಗಂದ ಹಾಕಿಂದ ಬಡಿ ಒಡೆದು ನನಗೆ ನುಚ್ಚು ಮಣ್ಣು ನೀಡವಾ ಅಂದ. ಕಾಳವೆ ತೆನಿ ಇಟ್ಟಾಳೇನು? ಇಟ್ಟಿಲ್ಲ. ಅಕ್ಕಿ ಅಂತಾಳ, ನೋಡ್ತಾಳ ದೊಡ್ಡ ದೊಡ್ಡ 3 ತೆನಿ ಅದಾವ. ಅಕ್ಕಿ ಅಂತಾಳ, ನಾ ತೆನಿನೇ ಇಟ್ಟಿಲ್ಲ, ಇವು ಎಲ್ಲಿ ಬಂದು ಹ್ಯಾಂಗ ಬಂದು? ಪಾಪ ವಿಚಾರ ಮಾಡ್ತಾಳೆ, ಏನಕ್ಕಿರ್ಲಾಕ ಇವತ್ತು ಅಪ್ಪನ ಪ್ರಸಾದಕ್ಕೆ ನೀವು 3 ತೆನಿ ಅದಾವಲ್ಲ ತಿಳ್ಕೊಳೋದು. ಖುಷಿದಿಂದ ಹಂಡೆ ಹಾಲು ಕುಡ್ದಟ್ಟಂದ ಖುಷಿ ಆಯ್ತು. ಅವೇ ತೆನಿ ತಗೊಂಡು ಒಳ್ಳಾಗ ಹಾಕಿಂದ ಭಗವಂತನ ಧ್ಯಾನ ಮಾಡ್ಕೊತಂದ ಕುಡ್ತಾಳ. ಪರಮಾತ್ಮನ ಧ್ಯಾನ ಮಾಡ್ಕೊತಂದ ಬಿಸುಕಲಾಗಿ ಹಾಕಿಂದ ಹೊಡಿತಾಳ. ಒಡೆದಿಂದ ನುಚ್ಚು ಮಾಡ್ತಾಳ. ಏನು ಯಾವಾಗಿಂದ ಒಡಲು ಜಂಗಮಾಮೂರ್ತಿ ಅಂದ ಕಾಳವೆ ಅಂದ, ಏನಪ್ಪಾ ಅಂದು, ಅದನ್ನ ಸಣ್ಣ ಗಡಿಗೆ ಮಾಡಿಬಿಡವ, ಒಂದು ದೊಡ್ಡ ಗಡಿಗೆ ಇಡುವ. ಕಾಳವೆ ಅಂತಾಳೆಯಪ್ಪ, ಯಾರು ಇಲ್ಲ. ನೀವತ್ತು ನಿನಗಾಗಿ ಈ ತೆನಿ ಸಿಕ್ಕ ಬಂದ ನನಗೆ ಅಟ್ಟೆ ದೊಡ್ಡ ಖುಷಿ ಆಗದೆ. ನನ್ನ ಜೀವನದೊಳಗೆ ಒಬ್ಬರ ಜಂಗಮರಿಗೆ ಮುಣಿಸ್ತಿನಿಲ್ಲ ತಗೊಂಡು ನಾ ದುಃಖ ಮಾಡ್ತಿದ್ದೆ. ಇವತ್ತು ನಿನ್ನಂತ ನಮ್ಮ ಅಪ್ಪ ಬಂದಿದೆಯಲ್ಲ, ಇವತ್ತು ನಿನ್ನ ಸಲುವಾಗಿ ಇಟ್ಟು ತೆನಿ ಸಿಕ್ಕವಲ್ಲ, ನೀವಪ್ಪ ಅಂದ ಆನಂದ ಊಟ ಮಾಡಿದ್ರೆ ಸಾಕ್ಯಪ್ಪ, ನಾ ಏನು ಊಟ ಮಾಡಕ್ಕೆಲ್ಲ, ನನ್ನ ಮನೆಗೆ ಯಾರು ಇಲ್ಲ. ಇಲ್ಲವಾ, ಒಂದು ದೊಡ್ಡದೊಂದು ಆ ಮಣ್ಣಿನ ಹರಿವಿಡು. ಯಾಕೋ ಅಪ್ಪ ಹಿಂಗಂತನ ತಂದು ಒಂದು ಕೊಡ ನೀರು ಇಡ್ತಕ್ಕಂಥ ನುಚ್ಚಿನ ಹರಿವಿ ಇಟ್ಟಾಳ. ಯಾವಾಗ ಅದ ನೀರು ಹಾಕ್ಯಾಳ ಏನ್ರಿ, ಕಳ ನೀರು ಕುದಿಲಕತ್ತಾವ. ಆ ಕುದಿಯ ನೀರಿನೊಳಗಂದ ನುಚ್ಚು ಹಾಕ್ಯಾಳ. ಹಾಕಿ ಅಂದ ಒಂದಿಟ್ಟು ಉಪ್ಪು ಹಾಕಿ ಎಲ್ಲ ನುಚ್ಚಂದ ಕುದ್ದು ಬಿಡ್ತು. ಕಾಳವೆ ಅಂದ್ರು, ಏನಪ್ಪ ನುಚ್ಚು ಕುದಿತೇನವ ಅಂದ. ಹೂನೆಪ್ಪ ಕುದ್ದದ. ಹಂಗಿತ್ತು ಅಂದ್ರೆ ಅದನ್ನ ತಗೊಂಡು ಬಂದು ನನ್ನ ತಲೆ ಮೇಗಿಡವ ಅಂದ. ಅದನ್ನ ತಗೊಂಡು ಬಂದು ನನ್ನ ತಲೆ ಮೇಗಿಡು. ಕಾಳವೆ ಅಂತಾಳೆ, ಯಪ್ಪ ಅದು ಸುಡ್ತದೆ, ಅದು ಅಪ್ಪಿ ತಪ್ಪಿ ತಂದು ನೀನು ತಲೆ ಮ್ಯಾಗ ಇಟ್ನಿ ಎತ್ತಿಕೊಂಡ್ರ ನೀನು ಹಳ್ಳತ್ತಿ ಸುಡ್ತು ಅಂತಂದ್ರ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನಾವು ಗೊತ್ತಿಲ್ಲ. ಈ ಜನ್ಮದೊಳಗೆ ಒಬ್ಬ ಜಂಗಮನಿಗೆ ಉಣಿಸಟ್ಟಂದ ಭಗವಂತ ನನಗೆ ಕೊಟ್ಟಿಲ್ಲ. ನಿನ್ನ ಹಳ್ಳತ್ತಿ ಸುಟ್ಟಂದ ನಿನ್ನ ಮನಸ್ಸು ಕಳಕಳ ಅಂತ ಅಂದ್ರ ನೀ ಏನು ಶಾಪ ಕೊಡ್ತೀವಿ ಯಾರಿಗೂ ಗೊತ್ತಾ? ಬ್ಯಾಡಪ್ಪ, ನಿನಗೆ ಎಷ್ಟು ಬೇಕಟ್ಟು ಎದುರು ಕುಂದರಿಸಿ ಅಂದ ಊಟ ಮಾಡಿಸ್ತೇನೆ. ಇಲ್ಲವಾ, ನನಗೆ ಏನಾಗಂಗಿಲ್ಲ ತೊಂಬ, ನನಗೇನಾಗಂಗಿಲ್ಲ ತೊಂಬ. ಯಾವಾಗಿಂದ ಏನಾಗಂಗಿಲ್ಲ ತಗೊಂಡು ಬಾ ತಿಳ್ಕೊಂಡು ಅಂದಾಗ ಬ್ಯಾಡ ಹತ್ಕೊಂಡು ಎಷ್ಟು ಹೇಳಿದ್ರು ಕೇಳಿಲ್ಲ. ಇಲ್ಲವ ನನಗೆ ಏನಾಗಂಗಿಲ್ಲ ತೊಂಬ ಅಂತಂದಾಗ ಅದೇ ಸುಡ್ತಾಗ ರುಚಿನ ಹರಿವಿ ತಂದು ತಲೆ ಮೇಗಿಂದ ಇಟ್ಟಾಳ. ಇಟ್ಟು ಎದುರಿಗಿಂದ ಕೈ ಜೋಡಿಸ್ಕೊಂಡು ನಿಂತಾಳೆಪ್ಪ, ಅದು ಸುಡ್ತದ. ಏನಿಲ್ವಾ ಕಳವೆ, ನನಗೆ ಏನು ಸುಡಂಗಿಲ್ಲ. ಇಲ್ಲಿ ಮೂಲೆಗಂದ ಒಣಕಿ ಇಟ್ಟಿದೆಲ್ಲ, ಆ ಒಣಕಿ ತಗೊಂಡು ಬಂದ ಇದಕ್ಕೆಂದ ಹೊಡಿ. ಯಾವಾಗಂದ ಇದಕ್ಕೆಂದ ಹೊಡಿ ಎತ್ತುಕೊಂಡಂದಾಗ ಅಕ್ಕಿ ಅಂತಾಳ, ಇಲ್ಲಿ ತನ ನೀ ಏನ್ ಹೇಳಿದೆ ಅದನ್ನೇ ಮಾಡೀನಿ, ಆದ್ರೆ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ. ಅದಕ್ಕೆ ಒಣಗಿ ತಗೊಂಡು ಹೊಡೆದ್ರ ಅದ್ರೊಳಗಿರ್ತಕ್ಕ ನುಚ್ಚು ನಿನ್ನ ಮೈ ಮೈ ಬಿದ್ದು ನಿನ್ನ ಶರೀರ ಸುಟ್ಟಂದ್ರ ನಿನ್ನ ಕಣ್ಣೀರು ಹಾಕಿದ್ರ ಅಂದ್ರೆ ನಾನು ಏನ್ ಶಾಪ್ ಕೊಡ್ತಿದ್ದೆ ಗೊತ್ತಿಲ್ಲ. ಇಲ್ಲಿ ತನ್ನ ಹೇಳಿದ್ದೆ ಮಾಡಿ ಇನ್ನು ಮುಂದೆ ನಾ ಮಾಡಂಗಿಲ್ಲ, ನನಗೆ ಏನ್ ಆಗಂಗಿಲ್ಲ. ಮನೆ ತಂದು ಹೊಡೆದ್ರ ಬಡಿ ಯಪ್ಪ, ನಾ ಮಾತ್ರ ಹೊಡೆಯಂಗಿಲ್ಲ. ಯಾವಾಗಿಂದ ಕಾಳವೆಗೆ ಜಂಗಮಾಮೂರ್ತಿ ಅಂತಾನೆ, ಕಾಳವೆ ಒಂದ್ ವೇಳೆ ನೀ ಅದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ಹತ್ತುಕೊಂಡ್ರ ನನ್ನ ನಾಣಿಗೆ ನೋಡಿ ನಿನಗೆ ಹತ್ತುಕೊಂಡು ಆಣಿ ಇಟ್ಟ. ಯಾವಾಗ ಆಣೆ ಇಟ್ಟ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ. ಯಾಕೆ ಇಟ್ಟು ನಾನು ಪರೀಕ್ಷೆ ಮಾಡಕತ್ತಿದಿ? ನಾ ಏನ್ ತಪ್ಪು ಮಾಡೀನಿ? ನಾ ಏನ್ ಅಪರಾಧ ಮಾಡೀನಿ? ಯಾಕೆ ನನಗೆ ಇಟ್ಟು ಕಷ್ಟಗಳು ಕೊಡಕತ್ತಿ ಅಂದ ದೇವ್ರಿಗೆ ಬೇಕು ಅಂತ ಹೋಗಿ ಮಣಿಕೆ ತಗೊಂಡು ಬಂದು ಯಾವಾಗಿಂದ ಅದು ಮಣ್ಣಿನ ಹರಿವೆನಿತ್ತಲ್ಲ ಗಡಿಗೆ ಅದಕ್ಕೆ ಒಂದ್ ಏಟ್ ಅಂದ ಹೊಡೆದ್ಲು. ಸುಮ್ ಸಾವಕಾಶ ಹೊಡೆದ್ಲು, ಅದು ಹರಿವೆನ್ ತೆಗೆದು ಹೊಡೆದು ಬಿಡ್ತು. ಯಾವಾಗಿಂದ ಹರಿವೆನ್ ತೆಗೆದು ಹೊಡೆದು ಬಿಡ್ತಲ್ಲ,
ಆಶ್ಚರ್ಯ ಏನು ಒತ್ತುಕೊಂಡ ಕೇಳಿದ್ರ ಆ ಹರಿವಿ ಒಡೆದು ಒಳಗಿರ್ತಾಗ ನುಚ್ಚು ಕೆಳಗೆ ಬೀಳ್ಬೇಕಲ್ಲ, ನುಚ್ಚು ಬೀಳಿಲ್ಲ. ಆ ಕಾಳವೆನ ಭಕ್ತಿಗಾಗಿ ಆ ಒಳಗಿರ್ತಾಗ ನುಚ್ಚಿನ ಬದಲಾಗಿ ಆಕಿನ ಮನಿ ತುಂಬ ಕೊಡೋದು ಮುತ್ತು ರತ್ನಗಳಾಗಿ ಬಂಗಾರ ಬೆಳ್ಳಿಯಾಗಿ ಆಕಿನ ಮನಿ ತುಂಬ ಕೊಡೋದು ಬಿದ್ದು ಏನ್ರಿ. ಯಾವಾಗಿಂದ ಮುತ್ತು ರತ್ನ ಅದು ನೋಡ್ತಾಳ, ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ. ಕಣ್ಣೀರ್ ಹಾಕ್ಲಿಕತ್ಲು, ಮತ್ತೆ ಆಕಿ ಮುತ್ತು ರತ್ನ ಬಿದ್ದಿದ್ದಕ್ಕೆ ಇದು ಇಲ್ಲ. ಯಾವಾಗಿಂದ ಮತ್ತೆ ಕಣ್ಣೀರ್ ಹಾಕ್ಲಿಕತ್ಲು, ಯಪ್ಪ ನೀ ಎಲ್ಲಿ ವಾದಿ, ನೀ ಪ್ರಸಾದ ಮಾಡ್ಲಿಲ್ಲ, ನೀ ಎಲ್ಲಿ ವಾದಿ ಎತ್ತಿಕೊಂಡು ಹುಡುಕ್ಲಕತ್ತಾಳ. ಅವಾಗಿಂದ ಎಲ್ಲಿದೋ ಒಂದು ವಾಣಿ ಕೇಳ್ತ, ಏನತ್ತ, ಕಳವೆ ಇಲ್ಲಿತ್ತ ನಾವೊಬ್ಬ ಜಂಗಮನಿಗೂ ಕೂಡ ಉಣಸಟ್ಟ ಅಂದ ತಾಕತ್ತಿಲ್ಲ, ತಗೊಂಡು ಕಣ್ಣೀರ್ ಹಾಕ್ತಿದ್ದಲ್ಲ, ಏನ ಮುಂದೆ ಕಣ್ಣೀರ್ ಹಾಕ್ಬೇಡ. ಒಂದು ಕೆಲಸ ಮಾಡಿ, ನೀನು ಏನ್ ಕೆಲಸ ಏನ್ರಿ, ನಿತ್ಯ 11 ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸು. ನೀನು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ, ಎಲ್ಲ ಶರಣೆಯರಿದ್ದಂಗ ನೀನು ಮೈ ತುಂಬ ಆಭರಣ ಹಾಕೊಂಡು ಎಲ್ಲರ ಜೊತೆಯೊಳಗಿಂದ ಖುಷಿಯಾಗಿ ಇರುವ ಹತ್ತಿಕೊಂಡು ಭಗವಂತ ಆಕೆನ ಆಕಾಶವಾಣಿ ಮುಖಾಂತರವಾಗಿ ಹೇಳ್ವಾದ. ಈಗ ಇವಳು ಕೂಡ ದಿನ 11 ಮಂದಿ ಜಂಗಮರಿ ಉಣಿಸಕತ್ಲು, ಚಲೋ ಸೇರಿ ತಗೊಂಡ್ಲು, ಮೈ ತುಂಬ ಬಂಗಾರ ಹಾಕೊಂಡ್ಲು. ಒಂದು ದಿವಸ ಆಶ್ಚರ್ಯ ಕೇಳ್ರಿ ನೀವು, ಆಕೆ ಕಾಳವೇನದಾಳಲ್ಲ ಇಟ್ಟೆಲ್ಲ ಹಾಕೊಂಡು ಮನೆಯಂದು ಹೊರಗೆ ಹೊಂಟಿದ್ಲು. ಹೊರಗೆ ಹೊಂಟಾಳ, ಆಶ್ಚರ್ಯ ಹೇಳ್ತೀನಿ ನಿಮಗ, ಈಕಿಗೆ ಹೋಗ್ಬೇಕು ನೆಗಣಿದ್ಲು. ನೆಗಣದಾರ ತಗೊಂಡು ಇರ್ತಾರಲ್ರಿ ಮೈದನ್ ಹೆಣಿತ್, ಪಾಪ ನೆಗಣದಾಳ. ಈಕಿ ನೋಡ್ತಾಳ, ಈಕಿ ನಮ್ಮ ಅಕ್ಕನೇ ಇದ್ದಂಗೆ ಕಾಣ್ತಾಳ. ಯಾಕಂದ್ರೆ ನಿನ್ನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ಲು. ಇಟ್ಟೆಲ್ಲ ಎಲ್ಲಿದು ಬತ್ತು ಕೇಳೇ ಬಿಡೋಣಂತಂದು ಪಾಪ ಓಡಿ ಬಂದಂದ ಯಾಕ ಅಂದ್ಲು, ಏನ ತಂಗಿ, ಅಲ್ಲ ನಿನ್ನೆ ಮೊನ್ನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ, ಮತ್ತೆ ಇಟ್ಟೆಲ್ಲ ಸಂಪತ್ತಿ ಹ್ಯಾಂಗ ಅಂದ್ಲು. ಅಯ್ಯ ತಂಗಿ ಅದೇನು ಕೇಳ್ತಾವ ಹೇಳ್ತಾರಲ್ರಿ, ಹಳ್ಳ್ಯಾಗ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ, ಗಂಡ್ಮಕ್ಳ ಕೈಯಾಗ ಕೂಸು ನಿಂದ್ರಂಗಿಲ್ಲ. ಯಾಕ್ರಿ ನೀ ಏನು ಬೇಕಾದ ಕೊಡ್ತೀನಿ ಅಂದ್ರೆ ನಿಂದ್ರಂಗಿಲ್ಲ. ಮತ್ತು ಚಲೋ ಸುದ್ದಿ ಹೋಗಲ್ರಿ, ಚಲೋ ಸುದ್ದಿಗಳು ಹೋಗಲ್ಲ. ಯಾರ 4 ಮಂದಿ ಏನ್ರಿ ಸಾಯಂಕಾಲ 5 ಗಂಟೆಗೆ 4 ಮಂದಿ ಹೆಣ್ಮಕ್ಳು ಯಾರಾದ್ರೂ ಕಟ್ಟಿ ಮ್ಯಾಗ ಕೂತಾರತ್ತಂದ್ರ ಮುಗೀತು ನೋಡಿ. ಅವ್ರೇನು ಒಂದು ಮನೆಯದು ಮಾತಾಡಲ್ಲ ಏನ್ರಿ, ಬನ್ನಿ ಹಿಂಗೇನ ನೋಡಿವ ನಮ್ಗೇನು ಗೊತ್ತಿಲ್ಲ ನೋಡ್ಯಾಕ, ನೀ 6 ಮಂದಿರ ಅಂತೀಯವ, ಇಲ್ಲವ ನಮ್ಮ ಮಂದಿ ಮುಂದೆ ಸುಗಲಿ ಪಗಲಿ ಹೇಳೋದೇನು ಎಲ್ಲ ನಮ್ಮ ಹೊಟ್ಟೆಗೆದಾಗ್ತಾವ ಅನ್ನೋದು. ಈಕಿ ಹೇಳಿಟ್ಟು ಹೊರಗೆ ಹೋದ್ಲನ ಆಗಿಂದ ಮಗ್ಲ ಮನೆಗೆ ರೈಟೆ ಏನ್ರಿ. ಏನು ಮಾಡಕತ್ತೆ ಏನಿಲ್ಲವ, ಯಾಕೆ ರೊಟ್ಟಿ ಮಾಡಕ ಬರೀ ರೊಟ್ಟಿನೇ ಮಾಡಿ ನೀನು ಬಾಯ ಮಣ್ಣು ಊರನ್ನು ಸುದ್ದಿನೇ ಗೊತ್ತಿಲ್ಲ. ಏನದೇ ಬ್ಯಾಡವ ನೀನು ಬಾಯ ಮಾತಿಂದ್ರಂತ ಈಕಿ ನಿಂದ್ರಕ್ಕೆ ಹೆಂಗ್ರಿ. ಇಟ್ಟು ಅನ್ನೋದ್ರಾಗ ಅರ್ಧ ಗಂಟೆದಾಗ ಇರಿ ಊರು ಸುದ್ದಿಯಾಗಿ ಹೋಗ್ತದ. ಹೆಣ್ಮಕ್ಳು ಬಾಯಿ ಏಸ್ ಕಾಲ್ಕು ಮಾತು ನಿಂದ್ರಂಗಿಲ್ಲ, ಗಂಡ್ಮಕ್ಳ ಕೈಯಾಗ ಕೂಸುಗಳು ನಿಂದ್ರಂಗಿಲ್ಲ. ಯಾಕಂದ್ರೆ ಅವು ಸ್ವಚ್ಛತೆಗೆ ಎತ್ಕೊಳವು. ಜರ ಕೂಸುಗಳನ್ನ ಹೊಲಸು ಮಾಡಿ ನೋಡೋದು ಎಟ್ಟು ಹೊಲಸು ಮಾಡ್ಕೊಡು ಕಾಡ್ಗ ಸ್ವಚ್ಛ ಮಾಡಂದಾಗ ಮತ್ತೆ ಪಾಪ ರೊಟ್ಟಿ ಮಾಡೋದು ಬಿಟ್ಟು ಬಂದು ಕೂಸಿ ಸ್ವಚ್ಛ ಮಾಡಿ ಅವಾಗ ಕೊಟ್ಟಾಗ ಅಲ್ಲೆಲ್ಲ ರಾಜ್ಕುಮಾರ ಏನ್ರಿ ಇವ್ರ ಬಳಿ ಕೂಸುಗಳು ನಿಂದಿರ್ತಾವ, ನಿಂದ್ರಂಗಿಲ್ಲ. ಪಾಪಿಗೆ ಹೆಣ್ಮಗಳೇನಂದು, ಅಯ್ಯ ತಂಗಿ ಅದೇನು ಕೇಳ್ತೇವ, ನಮ್ಮ ಮನೆಗೆ ಒಬ್ಬ ಜಂಗಮಾಮೂರ್ತಿ ಬನ್ನಿನ್ನ ಭಿಕ್ಷಾ ಅಂದಿ ಅನ್ನ, ನಾ ಅಳ್ಳಾಕತ್ತಿನ್ನೆ, ನಿಮ್ಮ ಮನೆ ಜಳಕ ಪೂಜೆ ಮಾಡ್ಕೊಳಂಗ ಆಗ್ಯದ ಅನ್ನ, ಬಾಯಪ್ಪ ಅನ್ನೆ ಬನ್ನ ಏನ್ರಿ, ಜಳಕ ಪೂಜೆ ಮಾಡಕತ್ತಿನ್ನ, ಮ್ಯಾಲ 3 ಜೋಳ ತೆನಿ ಅವ್ ತಗೊಂಡೆ, ಅದನ್ನ ಕುಟ್ಟನ್ನೆ, ಅದಕ್ಕೆ ಒಡೆದು ನುಚ್ಚು ಮಾಡನ್ನೆ, ಆಮೇಲೆ ಅದಕ್ಕೆ ದೊಡ್ಡ ಹರಿವಿ ಇಡುವನ್ನ ಇಟ್ನೆ, ಅದನ್ನ ತಂದು ತಲೆ ಮೇಲೆ ಇಡುವನ್ನ ಇಟ್ನೆ, ಅದಕ್ಕೆ ಒಣಕಿ ತಗೊಂಡು ಹೊಡೆದ್ನೆ, ಮುತ್ತು ರತ್ನ ಬಿದ್ದಾವ. ಇಕ್ಕಿ ಅಂದ್ಲು ಇಟ್ಟೆ ಅಂದವ್ವ, ನಾನು ಮಾಡ್ತೀನಿ ತಡಿಯ ತಗೊಂಡಿದ್ದು. ಓಡಿ ಹೊಳ್ಳಿ ಮನೆಗೆ ಹೋಗಿ ಗಂಡ ಮಕ್ಕೊಂಡಿತ್ತು. ಅದು ಗಂಡ ಹಿಂಗಿತ್ತು ತೆಳಗ, ಇಕ್ಕಿ ಲಟ್ಟ ಹೆಣ್ಮಗಳು ಹೋಗಿ ಬಕ್ಕನಂಗೆ ವಾದ್ಲ ಗಂಡ. ಯಾಕಾತು ಹೋಗಿ ಒಬ್ಬ 500 ಹೇಳಿ ಬಾ. ಅವ ಅಂದ, ನಿನ್ನ ಕೈ ಮಣ್ಣು ಚೆರ್ಕೊಂಡು ಯಾರಿಗಂತೂ ತನ್ನ ಹಾಕಿಲ್ಲ, ಇವತ್ತಾಕೆ 500 ಅಂದ. ಹೇಳಿ ಬಾ, ಇಲ್ಲೇ ಬಿದ್ದಲ್ಲಿ ಸಾಯ್ತದ ಗಂಡಗ. ಅಂದ್ರೆ ನಮ್ಗೇನು ಮಾಡ್ತಾ ಬಿಡೋ ತಗೊಂಡು ಹೋಗಿ ಅಂದ. ಅವ ಸ್ವಾಮಿ ಆ ಕಡೆ ಹೊಂಟಿದ್ದ. ಗುರುಗಳ ಅಂದ, ಯಾಕೆ ನಾಳೆ ನಮ್ಮ ಮನೆ ಬಿನ್ನ ಯಾಕೆ ಓದೋದು, ಅದು ಆ ಕಡೆ ಇದು ಈ ಕಡೆ ಬಂದು ಈಕಿ ಒಟ್ಟು ಬೆಳಗ ನಿದ್ದಿಲ್ಲ ಏನ್ರಿ, ಒಟ್ಟು ಬೆಳಗ ನಿದ್ದಿಲ್ಲ ಈಕಿ. ಯಾಕಿಲ್ಲ, ಯಾವಾಗ ಸ್ವಾಮಿ ಬಂದಾನು, ಭಿಕ್ಷಾ ಅಂದಾನು ಏನ್ರಿ, ನುಚ್ಚಿನ ಹರಿವಿ ಯಾವಾಗ ಅವ್ನು ತೆರೆ ಮೇಗಿಟ್ಟಾನು, ಒಣಕಿ ತೊಗೊಂಡು ಯಾವಾಗ ಹೊಡೆದಾನು, ಕೈಯಾಗ ಪಾಟ್ಲಿ ಯಾವಾಗ ಹಾಕೊಂಡೇನು, ಕೊಳ್ಳಾಗ ಬಿಲ್ವಾರ ಯಾವಾಗ ಹಾಕೊಂಡು ಬೆಳಗನೇ ನಿದ್ದಿಲ್ಲ. ಈ ಸ್ವಾಮಿಗೂ ಇದಕ್ಕೆ ಬೆಳಗನೇ ನಿದ್ದಿಲ್ಲ. ಎಂದು ಬಿನ್ನ ಹೇಳಾರ್ದವ್ರು ಏನು ಮಾಡಿರ್ತಾಳೋ ಏನ್ರಿ, ಚಲೋದು ಮಾಡಿದ್ರೆ ಚಂದಾಗಿ ಉಂಡು ಬರ್ಬೇಕಂತ. ಇದು 500 ನಸ್ಕಿಗೆ ಎದ್ದದ. ಅವ ನೋಡ್ತಾ ಕಟದಲ್ಲಿ ಹಿಂಗಿದ್ದಂಗಿದ್ದ, ಕರ್ರಗಿದ್ದ ಏನ್ರಿ. ಮೊದಲೇ ತಂಡಿ ದಿನ ನೋಡ್ರಿ ನೀವು, ಕರ್ರಗಿದ್ದವ್ರ ಅಂದ ಎಲ್ರಿ, ತಂಡಿದಿಂದ ಬೆಳಗ ಕರ್ಗ ಕಾಣ್ತಿರ್ತಾವ ನೋಡ್ರಿ. ಅವ ಏನು ಮಾಡ್ಯ, ನಸ್ಕಿಗೆ ಎದ್ದು ಜಲ್ದಿನೇ ಹೋಗ್ಬೇಕಂತಂದು ಸ್ನಾನ ಮಾಡ್ಕೊಂಡು ಮೈ ತುಂಬ ರಬ್ಬಗೆ ಇಬುತ್ತಿ ಹತ್ಕೊಂಡು ಅವ ಕೂತಾನ ಕಟ್ಟಿ. ಈಗಿನೂ ನಸ್ಕಿಗೆ ಅಂದ ಎದ್ಲು, ಹೋಗು 500 ಕರ್ಕೊಂಬಾ. ಅಲ್ಲ ಇನ್ನ ಹೇಳಿ ನಿನ್ನಂಗೆ ತಿಂದು ಬಿದ್ದಿರ್ತಾವ ನಾವು, ಅವರೆಲ್ಲ ಎದ್ದಿರ್ತಾರ, ಹೋಗು. ಪಾಪಿದ ನನಗೇನು ಮಾಡ್ತಾ ಹಂಗೆ ಕಣ್ಣು ಹೊರಸೋತ್ ಹೋಯ್ತು. ಹೋಗುದ್ರ ಗುರುಗಳು ಕೂತಿದ್ರು,
ಅಗ್ದಿ ರಬ್ಬ ವಿಭೂತಿ ಹತ್ಕೊಂಡು ಕಾರಾಗಿದ್ದವ್ರಿಗೆ ವಿಭೂತಿ ಭಾಳ ಚಂದ ಕಾಣ್ತಾವ ನೋಡ್ಬೇಕು ನೀವು ಏನ್ರಿ ಅಗದಿ ರಬ್ಬ ವಿಭೂತಿ ಪಟ್ಟಾಗಿಟ್ಟ ಹೊಡ್ಕೊಂಡು ಕುಂತಿದ್ದ ಗುರು ಎಷ್ಟೊತ್ತನೋ ತಯಾರಾಗಿ ಭಾಳ ತೈತ್ನ ನಡ್ರಿ ಗುರುಗಳ ಇದು ಬತ್ರಿ ಅನ್ನೋರು ಬಂದು ಕೂಡನ ಇವ ದಡಗುನೆ ಒಳಗೆ ಹೊಂಟಿದ್ದೀವಿ ಮನ್ಯಾಗ ಆಕೇನಂದ್ಲು ಅಲ್ಲೇ ನಿಂದಿರ ಅದಕ್ಕೆ ನೀರಿಗೆ ಹಾಕಿ ಕರ್ಕೋತಾರನ್ನಂತಂದು ಪಾಪ ನಿಂತ ಕೂಡನ ನೀ ಭಿಕ್ಷಾಂದಿ ಅನ್ನು ಅಂದ್ಲು ಅವ ನನಗೆ ಭಿನ್ನ ಹೇಳಿದ ನಾಯಕ್ ಭಿಕ್ಷೆ ಬೇಡಲಿ ಅವ ಏನ್ರಿ ನಾನು ಭಿನ್ನ ಹೇಳಿದ ನಾಯಕ್ ಭಿಕ್ಷೆ ಬೇಡಲಿ ನೀ ಸುಮ್ಮನಂಗ ಅನ್ನು ಯಾವ ಭಿಕ್ಷಾಂದಿ ಅತ್ತ ಈಕೆ ಒಂದು ಸವನ ಹಳ್ಳಕತ್ಲು ಮನ್ಯಾಗ ಒಂದು ಕಾಳೆ ಎಲ್ಲ ಒಂದು ತುಗುಡ್ರು ರೊಟ್ಟಿ ಇಲ್ಲ ಏನು ನೀಡಲಿ ಏನು ಮಾಡಲಿ ಅವನು ಕೇಳಂಗೆ ಹಳ್ಳಕತ್ಲಿಕ್ಕೆ ಅವ ಅಂದ ನಿನ್ನ ಮನೆಗೆ ಏನೂ ಇಲ್ಲ ನನಗೆ ಯಾಕೆ ಭಿನ್ನ ಹೇಳಿದೆ ತಮ್ಮ ಈ ಒಂದು ಮುಂದಿನ ಕತೆ ಅವನಿಗೇನು ಗೊತ್ತಾ ಏನ್ರಿ ನಾ ಒಳಗೆ ಬರ್ತೀನಿ ಅನ್ನೊಂದು ಯಾವ ನಾ ಒಳಗೆ ಬರ್ತೀನಿ ಅಂದ ಬಾಯ್ ಸ್ನಾನ ಮಾಡ್ತೀನಿ ಅನ್ನೋ ಮೈ ತೊಗೊತೀನಿ ಅನ್ನೋ ನಾ ಇನ್ನೇಗೆ ಮಾಡಿ ತೊಗೊಂಬಂದಿಲ್ಲ ನೋಡಿ ವಿಭೂತಿ ನಾ ಇನ್ನೇಗೆ ಮಾಡಿ ಬಂದೀನಿ ಸುಮ್ಮನೆ ನಡಿ ನೀನು ನಡಿ ಇಲ್ಲ ನೀ ಅನ್ನರಿ ಅನ್ನು ನಾವು ಎರಡೆರಡು ಸರಿ ಅಲ್ರಿ ಒಮ್ಮೆ ಮಾಡೋಕ್ಕೆ ಸಾಕಾಗಿ ನಮ್ಗೆ ಇದು ಎರಡೆರಡು ಸರಿ ಅಲ್ಲಿ ಸುಮ್ಮನೆ ನೀನು ನಡ್ರಿ ನೀ ಅನ್ನರಿ ಅನ್ನು ಬ್ಯಾಡ್ರಿ ಹಾಕೊಂಡು ನಾ ಇನ್ನೇಗೆ ಮಾಡಿ ಬಂದೀನಿ ನೀ ಅನ್ನರಿ ಅನ್ನು ಯಾವ ನಾ ಮೈ ತೊಗೊತೀನಿ ರೀ ಅದು ಹೇಳ್ತೀರಿ ಮಗ ನೀರಿಗೆ ಹಚ್ಚಲು ನೀರು ಕಾಯ್ದು ಇದು 500 ರೂಪಾಯಿ ಬಚ್ಚದ ನಿಂತು ಈ ಕಡೆ ತಂಬಿಗೆ ಹಾಕೋತ ಏನ್ರಿ ಹಾಕೊಂಡು ಎಲ್ಲಿ ತೊಯ್ದಿತ್ತು ಅಲ್ಲಿ ಕರ್ರ ಕಾಣಕ ತೊಯ್ಲಾರ್ದಲ್ಲಿ ಬೆಳ್ಳ ಕಾಣಕತ್ತಿದ್ ಯಾವಾಗಿದ್ರೆ ಒಳಗ ಜಳಕ ಮಾಡಿ ಬಂದ ಅವಾಗಿದ್ರಂದ ಆಕೆ ಹೆಣ್ಮಗಳೇನಂದ್ಲು 500 ಅಂದ್ಲು ಮತ್ತೇನ್ರಿ ಅಂದ ಪೂಜೆ ಮಾಡ್ಕೋತೀನಿ ಅನ್ನೋ ನಂಬಲ್ಲಿ ಲಿಂಗೇ ಇಲ್ರಿ ಅಂದಿವ ಇವನ ಬಲ್ಲೆ ಲಿಂಗಿಲ್ಲ ಯಾವಾಗ ನಂಬಲ್ಲಿ ಲಿಂಗ ಇಲ್ರಿ ಅಂದ ನಾ ಎಲ್ಲ ಕುಡ್ತೀನಿ ತಡಿ ಅಂತೇಳಿ ಮನ್ಯಾಗ ಅಡಿಗೆ ಮನೆಗೆ ಅಂದ ಹೋಗಿ ಹುಡುಕಾಡು ಸಣ್ಣದು ಬದ್ರಿಕೆ ಸಿಕ್ತು ತೊಗೊಂಬಂದು ಕೊಟ್ಟು ತಗೋ ಪೂಜೆ ಮಾಡ್ಕೊ ಇದು ಹೋಗಿ ಅಂದ ಅಲ್ಲಿ ಜಗಲಿ ಮ್ಯಾಗ ಕೂತು ಬರೀ ಅಡಿಗೆ ಮನೆ ಕಡೆ ನೋಡ್ಲಕತ್ತು ಏನ್ರಿ ಏನು ಕರೆದಿದ್ದಿಲ್ಲ ಹುರಿದಿದ್ದಿಲ್ಲ ಏನು ವಾಸನೆ ಇಲ್ಲ ಏನು ಇಲ್ಲ ಇದು ಏನು ಮಾಡಿ ಸುಮ್ಮನೆ ನಾನು ಭಿನ್ನ ಹೇಳ್ಯಾರ ತನ್ಕೋ ಇದ್ರ ಒದರಾಡ್ಕೋದು ಇದಕ್ಕೇನು ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ 500 ಏನ್ರಿ ಒದರಾಡ್ಕೋತ ಕೂತ ಕುಂದ್ರದಾಗ 500 ಅಂದ್ಲು ಮತ್ತೇನ್ರಿ ಅಂದ ಅವ್ಯಾ ಮ್ಯಾಲ 3 ಜೋಳ ತಿನ್ನಿ ತಗೋ ಅನ್ನು ಅಂದ್ಲು ಅವ್ಯಾದಕ್ಕೆ ರೀ ಎತ್ತಿದು ನೀ ಅನ್ನರಿ ಅನ್ನು ಯಾವ 3 ಜೋಳ ತಿನ್ನಿ ತಗೋರಿ ಹೇಳ್ತೇನೆ ಟಣ್ಣ ನನಗೆ ಜಗದಕ್ಕಿನ ತೆನಿ ತಗೊಂಡು 500 ಅಂದ್ಲು ಮತ್ತೇನ್ರಿ ಅಂದ ಇದು ಒಳಗೆ ಹಾಕಿ ಕುಟ್ಟು ಅನ್ನು ನಾ ಯಾಕೆ ಹೇಳ್ಯಾಕ ನೀನೇ ಕುಟ್ಟನು ನೀ ಅನ್ನರಿ ಅನ್ನು ಯಾವ ಒಳಗೆ ಕುಟ್ಟು ಅಂದು ಆಯ್ತು ಇದು ಕುಟ್ಟಕತ್ಲು ಆಕಿಂದ ಭಕ್ತಿ ಇತ್ತು ಕಾಳೆ ಒಂದು ಇದಕ್ಕೇನು ಭಕ್ತಿನ ಮಣ್ಣ ಏನ್ರಿ ಹೇಳ್ತಿ ದಾನ್ ಕುಟ್ಟಲು ಕೊಟ್ಟಿ 500 ಅಂದ್ಲು ಮತ್ತೇನ್ರಿ ಅಂದ ಅದು ಬಿಸುಕಲಗಾಯಿ ಬೀಸು ಅನ್ನೋ ನಾ ಯಾಕೆ ಹೇಳ್ಯಾಕ ನಾ ಬಂದಿದ್ದೆ ತಪ್ಪ ನನ್ನ ಮನೆಗೆ ನೀನು ಬೀಸು ಅಂತೇವ ಏನ್ರಿ ಈಕಿ ಯಾವ ಬೀಸು ಅಂದ ಆಯ್ತು ಗರ್ರ 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 ಅಂತ ಇಂಥ ಪದ ಹಾಡ್ಕೋದು ಬೀಸೋದು ಬೀಸಿ 500 ಅಂದ್ಲು ಮತ್ತೇನ್ರಿ ಅಂದ ಅದಕ್ಕೆ ದೊಡ್ಡ ಹರಿವಿ ಇಡು ಅನ್ನು ಅಂದ್ಲು ಯಾಕ ತಪ್ಪಾಗ ನಾ ಬಂದಿದ್ದು ಏನ್ರಿ 500 ಅಂತ ನಿನ್ನ ಮನೆಗೆ ಬಂದಿದ್ದು ನನ್ನ ತಪ್ಪಾಗ್ಯದ ಅಂತ ದೊಡ್ಡ ಹರಿವಿ ತೊಗೊಂಡೇನು ಮಾಡಲಿ ಒಂದು ಈಟ್ ಮಾಡಿ ನೀಡು ಹೋಗ್ತೀನ ನೀ ಅನ್ನರಿ ಅನ್ನು ಬ್ಯಾಡ್ರಿ ಅಟ್ಟೆಲ್ಲ ಎದಕ್ಕೆ ನನಗೆ ಇಲ್ಲ ನೀ ಅನ್ನರಿ ಅನ್ನು ಯಾವ ದೊಡ್ಡ ಹರಿವಿ ಇಡು ಹೇಳ್ತಾನಕ್ಕೆ ಕಾಳವೆ ಒಂದೇ ಕೂಡ ನೀರು ಇಡೋದು ಇಟ್ಟಿಲ್ಲ ಈಕೆ ಒಂದು 8 ಕೂಡ ನೀರಿಡ ಹರಿವಿ ಇಟ್ಟ ಹೇಳ್ತೀನಿ ಕೆಳಗೆ ಸುರುಪನ ಕಟ್ಟಿಗೆ ತಗೋ ತೊಗರಿ ಕಟ್ಟಿಗೆ ತೊಗೊಂಡು ದಾಗ್ ಉರಿ ಹಚ್ಚೋದು ಕಳ ನೀರು ಕುದಿಲಕತ್ತು ಟುಬು ನುಚ್ಚು ಕುದಿಲಕತ್ತು ಹೇಳ್ತೀನಿ ಉಪ್ಪಿಗೆ ಪೆಲ್ಲ ಹಾಕಲ್ಲು 500 ಅಂದ್ಲು ಮತ್ತೇನ್ರಿ ಅಂದ ಈ ಹರಿವಿ ತಂದು ತೆಲಿಮೆಗೆ ಇಡು ಅಂದ್ಲು ನಾ ಇಲ್ಲತ್ತರ ಏನು ಅಂದಿನಿ ಅಕ್ಕ ಇನ್ನು ಮುಂದೆ ಅನ್ನಂಗಿಲ್ರಿ ನಾನು ಬಿಟ್ಬಿಡ್ರಿ ನಿನ್ನ ಭಿನ್ನ ಬ್ಯಾಡಿ ಏನು ಬೇಡವ ನಾನು ಬಿಟ್ಬಿಟ್ಟು ನಾ ಹೋಗ್ತೀನಿ ಇದು ಅಂತದ ನೀ ಸುಮ್ಮ ಅನ್ನರೇನು ಇಲ್ಲತಾನೆ ಹಂಗಲ್ಲಿ ಇನ್ನು ಮುಂದೆ ಸುಮ್ಮ ಅನ್ನಂಗಿಲ್ಲ ನೀ ಅನ್ನರೇನಂತ ಬ್ಯಾಡ್ರಿ ಯಾಕೋರ ಸುಡ್ತದಾತೀವಿ ಅಂತ ನೀ ಸುಮ್ಮ ಅನ್ನರಿ ಅನ್ನ ಹಂಗೆ ಯಾವ ಅದು ಹರಿವಿ ತಂದು ತೆಲಿಮೆಗೆ ಇಡ್ರಿ ಅಂತ ಹೇಳ್ತೀನಿ ಇಬ್ರು ಗಂಡ ಹೆಣ್ತಿಯ ಎತ್ತಿ ತೆಲಿಮೆಗೆ ಇಟ್ಟು ಆಯ್ತು ಅದು ನೆಲಕೆ ಮಕ್ಕೋತದ 500 10 ಕೂಡ ನೀರಿಂದ ಹೆಂಗಾಗ್ಲಿಕ್ಕಿಲ್ರಿ ಯಾಕೆ ಸುಡಲಾಗತ್ತ ಜಲ್ದಿ ಇಳಿಸಿರಿ ಇದು ಅಂತದ ಅಕ್ಕಿ ಅಂತಳ 500 ಇದಕ್ಕೆ ಒಣಕಿ ತಗೊಂಡು ಹೊಡಿ ಅನ್ನು ಅಂದ್ಲು ಅವ ಅಂದ ಯಾಕೆ ನಾನು ಇಡ್ಬೇಕತ್ತೆ ಕೊಲ್ಬೇಕತ್ತೇನಿ ನಾ ಇಳಿತಾನ ಅಂದೇನಂದಿನಿ ಇನ್ನು ಮುಂದೆ ಅನ್ನಂಗಿಲ್ಲ ಅಂತ ತಗೊಂಡು 500 ನೀ ಸುಮ್ಮ ಅನ್ನರಿ ಅನ್ನು ಇಲ್ರಿ ಯಾಕೋ ನಾ ಹೆಂಗಲ್ಲಿ ಎತ್ತಿದ್ವು ಅಂತದ ನೀ ಅಂತಿನ ಹಂಗೆ ಟೊಳ್ಳನ ಕೊಟ್ಟು ನಾನು ಮುಗೀತು ಯಪ್ಪ ಅಂದ ಯಾಕ ಇದಕ್ಕೆ ಒಣಕಿ ತಗೊಂಡು ಹೊಡಿ ಅಂದ ಹೇಳ್ತೀನಿ ಒಂದೇ ಹೆಚ್ಚಿಗೆ ಜಿಗದಕ್ಕಿನ ಒಣಕಿ ತೊಗೊಂಬಂದು ರಿಮ್ಮನ ಬಿಟ್ಲಾಯ್ತು ಹೇಳ್ತೀನಿ ನುಚ್ಚಿನ ಹರಿ ಹೊಡೆದು 500 ಒಳ್ಳೆತ್ತಿದ್ದು ನಂಗಾಲ್ತಾರ ನುಚ್ಚು ಇಳ್ಕೋತು ಬತ್ತು ಬರೀ ನುಚ್ಚು ಇಳಿಲಿಲ್ಲ ನುಚ್ಚಿನ ಜೋಡಿ ತೊಗಲು ಹುಚ್ಕೋತು ಬತ್ತು 500 ಒಂದು ಸೌಂಡ್ ಟನ್ ಹಾರಾಡಕತ್ತ ಏನ್ರಿ ಟನ್ ಹಾರಾಡಕತ್ತ ತಾಪ್ ತಾಳಾರ್ದಕ್ರಿ ಅವ್ರ ಮನೆಗೆ ಒಂದು ನೀರು ತುಂಬಿದ ಹೌಸ್ ಇತ್ತು ಕೇಲ ಆ ಕೇಲ್ನಾಗ ಒದ್ದಾಡಿ ಅಲ್ಲೇ ಸತ್ಯ ಹೋಯ್ತು ಮತ್ತೆ ಯಾರು ನೀವು ನಮಗೆ ಹಂಗೆ ಮಾಡಿರತ್ತೀನಿ ಏನ್ರಿ ಹಂಗೇನಿಲ್ಲ ಬೇನೂರು ಜನ ಸುಮ್ಮನೆ ತಮಾಷೆಗೆ ಅಂತ ಹೇಳಿದೆ ನಿಮ್ಗೆ ಅಂದ್ರೆ ಬಡತನ ಇದ್ರು ಕೂಡ ಜಂಗಮ್ರ ಮೇಲೆ ಕಾಳೆವನ್ನ ಭಕ್ತಿಯನ್ನು ತಗೊಂಡು ಹೆಂಗಿತ್ತಲ್ಲ ಆ ರೀತಿಯಾಗಿ ಭಕ್ತಿಯನ್ನು ತಗೊಂಡ ಕಾಳೆವನ್ನ ಹೆಂಗಿತ್ತು ಅವತ್ತಿನ ರಾಜ ಮಹಾರಾಜರು ಕೂಡ ಭಕ್ತಿ ಜಂಗಮ್ರ ಮೇಲೆ ಒಂದು ಭಕ್ತಿನೂ ಕೂಡ ಅಟ್ಟೆ ಇತ್ತು
ಅಂತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನೇ ನಿತ್ಯ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಅಂತ ಪ್ರಸಾದ ಮಾಡಿಸ್ಬೇಕನ್ನುವಂತ ಸಂಕಲ್ಪ ಇಟ್ಕೊಂಡಾಗ ಇಲ್ಲಿ ರಾಜನಾಗಿರ್ತಕ್ಕಂಥ ಮಹಾದೇವ ಉಪವಾಲ 12,000 ಜಂಗಮರಿಗೆ ಅಂತ ಪ್ರಸಾದ ಮಾಡಿಸ್ಬೇಕಂತ ಸಂಕಲ್ಪ ಮಾಡೋದು. ಯಾವಾಗಿಂದ ಬಸವಣ್ಣವರಿಂದ ಬಂದ್ರು. ಮಹಾದೇವ ಉಪವಾಲ ಕೇಳೋದ್ರಿಂದ ಜಂಗಮರನ್ನ ಕೊಡಂಗಿಲ್ಲ. ಇನ್ನು ಹೆಂಗ್ ಮಾಡ್ಬೇಕು ಏನ್ರಿ? ಜಂಗಮರಿಗೆ ಗೊತ್ತಾಗಲಾರ್ದಂಗ ರಾಜನಾಗಿರ್ತಕ್ಕಂಥ ಮಹಾದೇವ ಉಪಪಾಲನಿಗೆ ಕೂಡ ಗೊತ್ತಾಗಲಾರ್ದಂಗ ಕಾಶ್ಮೀರ ದೇಶದೊಳಗೆ ಇರ್ತಕ್ಕಂಥ 12,000 ಜಂಗಮರನ್ನ ಅಂದಿನ ನಿರ್ಮಾಣದೊಳಗೆ ಬಸವಣ್ಣವ್ರು ಕಳ್ತನ ಮಾಡ್ಕೊಂಡು ಬಂದ್ರ. ಏನ್ರಿ ಬಸವಣ್ಣವ್ರು ಏನ್ ಕಳ್ತನ ಮಾಡಿದ್ರು? ರೊಕ್ಕ ಕಳ್ತನ ಮಾಡ್ಲಿಲ್ಲ, ಆಸ್ತಿ ಕಳ್ತನ ಮಾಡ್ಲಿಲ್ಲ. ರಾಜನ ಆಸ್ಥಾನದೊಳಗೆ ಇರ್ತಕ್ಕಂಥ 12,000 ಜಂಗಮರನ್ನ ಕಳ್ತನ ಮಾಡ್ಕೊಂಡ ಕಲ್ಯಾಣಕ್ಕೆ ತಗೊಂಡು ಬಂದ್ರು. ಯಾವಾಗಿಂದ ದಿವಸ ಆಯ್ತು, 2 ದಿವಸ ಆಯ್ತು, ಜಂಗಮರ ಸಿಗಲೇ ಇಲ್ಲ ಮಹಾದೇವ ಉಪಪಾಲನಿಗೆ. ಯಾವಾಗಿಂದ ಜಂಗಮರ ಸಿಗಲಿಲ್ಲ, ಕೊನೆಗಂದ ಮಹಾದೇವ ಉಪಪಾಲ ಅಂತಾನೆ ಜಂಗಮರಿಂದ ಎಲ್ಲಿ ಬಾದ್ರು? ಜಂಗಮರ ಪ್ರಸಾದ ಮಾಡಲಿಲ್ಲ, ನಾ ಪ್ರಸಾದ ಮಾಡಂಗಿಲ್ಲ. ಜಂಗಮ ನೀರು ಕುಡಿದೈತೆ, ನಾನ್ ನೀರು ಕುಡಿಯಂಗಿಲ್ಲ. ನಾನು ಏನ್ ಮಾಡ್ಲಿ? ಗಂಡ ಹೆಂಡತಿ ಈರ್ವರೆಗೂ ಕುಣಿದ ಉಪವಾಸ ಬಿದ್ರು. ಎಲ್ಲಾ ಕಡೆ ಕೂಡ ಹುಡುಕಿಸಿದ್ರು, ಎಲ್ಲಿನ ಕೂಡ ಜಂಗಮರ ಸಿಗಲಿಲ್ಲ. 1 ವಾರ ಕಳೆದಿತ್ತು. ಏನ್ರಿ 8 ದಿನಗಳ ಪರಂತರವಾಗಿ ಅನ್ನ ಇಲ್ಲ, ನೀರ ಇಲ್ಲ, ಉಪವಾಸ ಇರ್ತಕ್ಕಂಥ ಪ್ರಸಂಗದ ಒಳಗ 8 ದಿವಸ ಆದ ನಂತರ ಒಂದು ಲೆಟರ್ ಬತ್ತು. ಏನ್ರಿ ಒಂದು ಪತ್ರ ಬತ್ತು. ಯಾರಿಗೆ? ರಾಜನಾಗಿರ್ತಕ್ಕಂಥ ಮಹಾದೇವ ಉಪಪಾಲನಿಗೆ. ಯಾವಾಗ ಒಂದು ಪತ್ರ ಬತ್ತು. ಆ ಪತ್ರ ಏನಂತ ಬತ್ತು ಹೊತ್ತುಕೊಂಡು ಕೇಳಿದ್ರೆ ಯಾರು ಕಳಿಸಿದ್ವು ಅಂತಂದ್ರ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲ ಏನಿದ್ನಲ್ಲ ಅವನ ತಂಗಿ ಆಗಿರ್ತಕ್ಕಂಥವಳು ಕಲ್ಯಾಣದಾಗಿದ್ದು. ಏನ್ರಿ ಅವಳ ತಂಗಿ ಕಲ್ಯಾಣದೊಳಗೆಂದು ಅವಳ ಹೆಸರು ಬೊಂಕ್ತಾದೇವಿ ಎತ್ತಿಕೊಂಡ. ಯಾವ ರಾಜನಾಗಿರ್ತಕ್ಕಂಥ ಮಹಾದೇವ ಭೂಪಾಲನ ತಂಗಿ ಬಸವಣ್ಣನವರ ಕೀರ್ತಿ ಅಂತಕ್ಕಂಥ ಕೇಳಿ ಅಣ್ಣನಕ್ಕಿಂತ ಮೊದಲೇ ಕಲ್ಯಾಣಕ್ಕೆ ಬಂದಿದ್ಲು ಬೊಂಕ್ತಾದೇವಿ. ಯಾವಾಗ ಅಲ್ಲಿ ಇರ್ತಕ್ಕಂಥ ಜಂಗಮರನ್ನ ನೋಡಿ ಇವರು ನಮ್ಮ ಅಣ್ಣನ ಮನೆಯಾಗಿರ್ತಕ್ಕಂಥ ಜಂಗಮರತನದ ಗುಣ ಹಿಡಿದು ಅವಾಗಿಂದ ಒಂದು ಪತ್ರ ಕಳಿಸ್ತಾರೆ. ಅಣ್ಣ, ನೀ ಅಲ್ಲಿ ಜಂಗಮರನ್ನ ಹುಡುಕಬೇಡ, ನೀನು ಹುಡುಕ್ಬೇಕಾಗಿರ್ತಕ್ಕಂಥ ಜಂಗಮರು ಎಲ್ಲದರ ತಗೊಂಡು ಕೇಳಿದ್ರೆ ಕಲ್ಯಾಣದೊಳಗಿಂದ ಅದಾರ ತಗೊಂಡು ಯಾವಾಗಿಂದ ಗೊತ್ತಾಗ್ಬಿಡ್ತು. ಅವಾಗ ಏನ್ರಿ ಮಹಾದೇವ ಉಪಪಾಲ ಅಂತಾನೆ ಜಂಗಮರಿ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ, ಜಂಗಮರಿ ಇರದೇ ಇರ್ತಕ್ಕಂಥ ಈ ನಾಡು ಬೇಕಾಗಿಲ್ಲ, ಜಂಗಮರ ಪ್ರಸಾದ ಮಾಡದೇ ಇರ್ತಕ್ಕಂಥ ಈ ಪ್ರಸಾದ ನನಗೂ ಕೂಡ ಬೇಕಾಗಿಲ್ಲ. ಮಹಾದೇವಿ, ಈ ರಾಜ್ಯವನ್ನ ನೀನೇ ನೋಡ್ಕೋ, ನಾನಿಂದ ಕಲ್ಯಾಣಕ್ಕೆ ಅಂತ ಹೋಗ್ತೇನೆ ತಿಳ್ಕೊಂಡಂದಾಗ ಮಹಾದೇವಮ್ಮ ಅಂತಾಳೆ, ಅಲ್ರಿ ನಿಮಗೆ ಬೇಡ ಆಗಿರ್ತಕ್ಕಂಥ ರಾಜ್ಯ ನನಗಾಕಿ ಬೇಕು ಅಂದ. ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿಯಾಗಿ ಇರ್ಬೇಕಾಗಿರ್ತಕ್ಕಂಥ ಧರ್ಮ. ಅದಕ್ಕ ಏನ್ರಿ ನಾವೇನ್ ಮಾಡ್ಬೇಕಾಗತ್ತ ಕೇಳಿದ್ರ ಅಂತ ರಾಜನಾಗಿರ್ತಕ್ಕಂಥ ಏನ್ರಿ ಅಂತ ರಾಜನಾಗಿರ್ತಕ್ಕಂಥ ಯಾವ ಮಹಾದೇವ ಭೂಪಾಲ ಅವತ್ತಿನ ದಿನಮಾನದೊಳಗ ಯಾವ ಬಸವಣ್ಣನವರ ಕೀರ್ತಿ ವಾರ್ತೆ ಅಂತ ಕೇಳಿ ಅಂತಿಂತ ರಾಜ ಮಹಾರಾಜರೇ ಯಾವ ಕಲ್ಯಾಣಕ್ಕೆ ಬಂದ್ರು ಅನ್ನುವಂಥ ವಿಷಯ ಇವತ್ತಿನ ದಿವಸದಿಂದ ಬರ್ತದೆ. ಪುಣ್ಯಾತ್ಮರೇ, ಇವತ್ತು ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ, ಗುರುಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿ ಜಗತ್ತಿನ ಒಡೆಯನಾಗಿರುವ ಮಲ್ಲಿಕಾರ್ಜುನನ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಮಲ್ಲಿಕಾರ್ಜುನ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಮತ್ತು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 61ನೆಯ ಪುಣ್ಯ ಸಂಸ್ಮರಣೆ, ಧಾರ್ಮಿಕ ಕಾರ್ಯಕ್ರಮಗಳು, ಸಂಚಾರಿ ಬಸವ ಪುರಾಣ ಇತ್ಯಾದಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುರಾಣ ಪ್ರವಚನವನ್ನ, ಸಂಚಾರಿಯ ಬಸವ ಪುರಾಣ ಪ್ರವಚನವನ್ನ ನಡೆಸಿಕೊಡುತ್ತಿರುವ ಪರಮ ಪೂಜ್ಯರು, ವಾಗ್ಮಿಗಳು, ಅತ್ಯಂತ ಸರಳವಾಗಿ ಎಲ್ಲರ ಮನಮುಟ್ಟುವಂತೆ ಬೋಧನೆಯನ್ನ ಗೈಯುವಂಥ ಪರಮ ಪೂಜ್ಯರಾಗಿರುವ ಗಡಿ ಗೌಡಗಾಮದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಸೀನರಾದ ಶಿವಪೂರಿನ ಪರಮ ಪೂಜ್ಯರಲ್ಲಿ, ಅಗರಖೇಡದ ಪರಮ ಪೂಜ್ಯರಲ್ಲಿ, ಇಂಚಿಗೇರಿಯ ಪರಮ ಪೂಜ್ಯರಲ್ಲಿ ಶರಣನ್ನ ಹೇಳ್ತಾ, ವಾಗ್ಮಿಗಳು, ವಿದ್ಯಾವಂತರು, ಅನುಭಾವಿಗಳು, ಅತ್ಯಂತ ಭಕ್ತರ ಮನಸ್ಸನ್ನ ತಮ್ಮತ್ತ ಸೆಳೆದು
ಧಾರ್ಮಿಕ ವಿಚಾರಗಳನ್ನು ಶಿವನ ಕುರಿತು ಅನೇಕ ಸುಂದರವಾದ ಕಥೆಗಳ ಮುಖಾಂತರ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದು ಬೋಧನೆಯನ್ನ ಮಾಡುತ್ತಿರುವ ಮಾತೋಶ್ರೀ ವಿದ್ಯಾತಾಯಿಯವರಲ್ಲಿ ಶರಣನ್ನ ಹೇಳುತ್ತಾ, ಸಂಗೀತ ಬಳಗದವರೇ, ಇಂದಿನ ತುಲಾಭಾರದ ಸೇವೆಯನ್ನ ಮಾಡುವಂತ ನಮ್ಮವರೇ ಆದ ಮಲ್ಲಿಕಾರ್ಜುನ ಮೇತ್ರಿಯವರೇ, ಮಲ್ಲಿಕಾರ್ಜುನ ದೇವಸ್ಥಾನದ ಎಲ್ಲ ಕಮಿಟಿಯ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಹಿರೇಬೇನೂರು, ಖೇಡಗಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಮಕ್ಕಳಲ್ಲಿ, ಯುವಕರಲ್ಲಿ, ಈ ಊರಿನ ಪ್ರತಿಷ್ಠಿತ ಹಿರಿಯರಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿಯವರೆಗೆ ಪರಮ ಪೂಜ್ಯರಾಗಿರುವಂಥ ಗಡಿಗೌಡಗಾಮದ ಪರಮ ಪೂಜ್ಯರ ಪ್ರವಚನವನ್ನ ತಾವೆಲ್ಲ ಕೇಳಿದ್ರಿ. ಗಡಿಗೌಡಗ ಅಪ್ಪುಗಳ ಪ್ರವಚನ ಯೂಟ್ಯೂಬ್ದಾಗೆ ಬಹಳಷ್ಟು ಜನ ನೀವು ನೋಡಿರಿ. ಪ್ರತ್ಯಕ್ಷವಾಗಿ ನೋಡುವಂಥ ಸೌಭಾಗ್ಯ ಇವತ್ತ ಈ ಹಿರೇಬೇನೂರು ಗ್ರಾಮದ ಎಲ್ಲ ಸದ್ಭಕ್ತರಿಗೆ ಬಂದದಂದ್ರೆ ಅದು ಮಲ್ಲಿಕಾರ್ಜುನ ಕರುಣಿಸಿ ಕೊಟ್ಟಾನಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅವರು ಸಿಗುದು ಬೇಡ. 12 ತಿಂಗಳ ಪ್ರವಚನಕಾರರು ನಮ್ಮ ಕರ್ನಾಟಕದೊಳಗೆ ಯಾರಾದರೂ ಅದರಂದ್ರೆ ಅದು ಗಡಿಗೌಡಗೊಂದು ಸ್ವಾಮಿಗಳು, ಮತ್ತೊಬ್ರಿಲ್ಲ. ಇರಬಹುದು, ಆದರೂ ಒಂದು ತಿಂಗಳಲ್ಲ, ಒಂದು ವಾರ ಸತ್ನೆ ಬಿಡು ಇರಲಾರದೆ 12 ತಿಂಗಳ ಮಳೆಗಾಲದಾಗ ಕಾರ್ಯಕ್ರಮಗಳು ಇರಲ್ಲ. ಕೆಲವು ಕಡೆ ಬಹಳ ಬೇಸಿಗೆಯೊಳಗ ಕಾರ್ಯಕ್ರಮಗಳಿರಲ್ಲ. ಗಡಿಗೌಡಗಾದ ಪರಮ ಪೂಜ್ಯರ ಕಾರ್ಯಕ್ರಮ 12 ತಿಂಗಳ ನಡೀತಿರ್ತದೆ. ಅದರೊಳಗ ಎಲ್ಲ ಬಿಡು ಮಾಡಿಕೊಂಡು ನಮಗ ಈ ಬಸವ ಪುರಾಣದ ಸಂಚಾರಿ ಬಸವ ಪುರಾಣದ ಜವಾಬ್ದಾರಿನ ಹೊತ್ತು ಮಾಡಾಕ ನಿಂತಾರಲ್ಲ, ಅದು ನಮ್ಮ ಭಾಗ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳುತ್ತ, ಹಿರೇಬೇನೂರಿನ ಎಲ್ಲ ಸದ್ಭಕ್ತರು ಬಹಳ ಪುಣ್ಯವಂತರು ನೀವೆಲ್ಲ. ಈ ಗ್ರಾಮದೊಳಗ ನಮ್ಮ ಕೆಲವರು ಹಿರಿಯರದರ. ಈ ಹಿರಿಯರು ಒಳ್ಳೆಯ ಸಂಸ್ಕಾರವನ್ನ ಸತ್ಸಂಗ ಅಂತ ಹೇಳಿ ಮಾಡಿಕೊಂಡು ಸಿದ್ಧಾರೂಢರ ಒಂದು ಬಳಗ ಅಂತ ಮಾಡಿಕೊಂಡು ಬಹಳ ಸುಂದರವಾಗಿರುವಂತ ಕಾರ್ಯಕ್ರಮವನ್ನ ಈ ಊರಿಗೆ ಕೊಡಾಕತ್ಯಾರ. ಅದರ ಜೊತೆಗೆ ಈ ಊರೊಳಗ ಕೆಲವರು ಸ್ವಾಮೀಜನರು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಹಳಷ್ಟು ಒತ್ತು ಕೊಟ್ಟು ನಮ್ಮ ಭಕ್ತರು ಚೆನ್ನಾಗಿರಲಿ ಅಂತ ಬಯಸ್ತಾ ಇದ್ದಾರೆ. ಹೀಗೆ ಇರೋಣದರಿಂದ ಈ ಗ್ರಾಮದೊಳಗ ಆಚಾರ ವಿಚಾರ ನೇಮ ಪೂಜೆ ಪುನಸ್ಕಾರಗಳು ಇವೆಲ್ಲ ನಡೀತಾ ಇದ್ದಾವ. ಅದು ನಿರಂತರವಾಗಿ ನಡೀಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಯಾಕಂದ್ರೆ ನಾನು ಇದನ್ನೇ ಹೇಳಬೇಕು, ಪೂಜ್ಯರೆಲ್ಲ ಹೇಳಿಬಿಟ್ಟಾರ, ಈಗ ಅಮ್ಮವರು ಹೇಳಾರ. ನಾನು ಹೇಳುವುದಂದ್ರೆ ನಾನು ಎದಕ್ಕೆ ಬಂದೀನಿ ಅನ್ನೋದು ಹೇಳತ್ತೇನೆ ನಿಮಗಷ್ಟೇ. ಅಮ್ಮರೆಲ್ಲರೂ ಹೇಳತ್ತೆ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು 61 ವರ್ಷ ಆತು ಅವ್ರ ಲಿಂಗೈಕ್ಯರಾಗಿ. ಬಹಳ ದೊಡ್ಡ ತಪಸ್ವಿಗಳು. ಅವರು ನೋಡಿರುವಂಥ ಕೆಲವರು ಹಿರಿಯರು ಈ ಊರೊಳಗೂ ಕೂಡ ಇದ್ರು. ಎಷ್ಟು ತಪಸ್ವಿಗಳಿದ್ರು, ಯಾರ ಹತ್ರ ಕೂಡ ಏನೂ ಬೇಡಲಿಲ್ಲ. ಅವರ ಹತ್ರ ಯಾರು ನಂಬಿ ಹೋಗ್ಯಾರ ಅವರು
ಶ್ರೀಮಂತರಾಗ್ಯಾರ, ರೋಗ ಮುಕ್ತರಾಗ್ಯಾರ, ಒಳ್ಳೆ ಉನ್ನತ ಮಟ್ಟದೊಳಗ ಅವರ ಆಶೀರ್ವಾದ ಕೃಪಾ ಕಟಾಕ್ಷ ಬೆಳೆದು ಮೇಲೆ ಬಂದಾರ. ಅದು ನೋಡಾಕ ನಮಗೆ ಇವತ್ತೂ ಕೂಡ ಸಿಗುತ್ತವ. ಅಂತಹ ಮಹಾತ್ಮರ ಪುಣ್ಯ ಸಂಸ್ಮರಣೆ 61 ವರ್ಷ ಆತು. ಅದರ ಜೊತೆಗೆ 60 ಮುಗಿದು 61 ಅಜ್ಜಾರದು ಪುಣ್ಯತಿಥಿ, ನಮಗೂ ಕೂಡ 60 ವರ್ಷ ತುಂಬತಾವ. ಇವು ಎರಡು ಕೂಡಿ ಬರೋಣದ್ರಿಂದ ಒಂದು ಏನೋ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮೆಲ್ಲ ಮಠಾಧಿಪತಿಗಳು ಭಕ್ತರು ಆಯೋಜನೆ ಮಾಡಿಕೊಂಡಾರ. ಈ ಆಯೋಜನ ನಾನು ಅಷ್ಟೇ ಮಾಡ್ಕೋಬಹುದಾಗಿತ್ತು. ಆದ್ರೆ ನಂದೊಂದು ಆಸೆ ಏನಪ್ಪಾ ಅಂದ್ರೆ, ಇದನ್ನ ನೆಪ ಇಟ್ಟುಕೊಂಡು ನಮ್ಮ ಕೆಲವೆಲ್ಲ ಹಳ್ಳಿಗಳದಾವ, ನಮ್ಮ ಹತ್ರ ಬರ್ತಕ್ಕಂಥ ಸದ್ಭಕ್ತರಿಗೆ ಒಂದು ಶಿವಜ್ಞಾನ ಬೆಳೀಲಿ, ಅವರಿಗೆ ಸುಖ ಸಿಗಲಿ, ನೆಮ್ಮದಿ ಸಿಗಲಿ, ಅದರ ಜೊತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಇಟ್ಟುಕೊಂಡು ಇನ್ನೊಂದು ವಿಚಾರಕ್ಕೆ ನಾ ಬಂದಿದ್ದೆ. ನಾನು ಜೋಳಿಗೆ ತಂದಿನಿ. ನನ್ನ ಗುರುಗಳು 35 ವರ್ಷ ಆತು ನನಗೆ ಜೋಳಿಗೆ ಕೊಟ್ಟು. ನಾನು ಜೋಳಿಗೆ ಹಿಡ್ದಿದ್ದಿಲ್ಲ. ಜೋಳಿಗೆ ಎಂಥದದ ಅನ್ನೋದು ನನಗೂ ಗೊತ್ತಿದ್ದಿಲ್ಲ. ಆದ್ರೆ ನಮ್ಮ ಅಜ್ಜಾರು ನಮ್ಮ ಗುರುಗಳು ಕೊಟ್ಟ ಜೋಳಿಗೆ ನಾನು 35 ವರ್ಷದ ಮೇಲೆ ತೆಗೆದೀನಿ. ಎದಕ್ಕೆ ತೆಗೆದೀನಿ ಅಂತಂತ ಕೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟವ. ಇವತ್ತಿನ ಪರಿಸ್ಥಿತಿ ಬಹಳ ಕೆಟ್ಟದ. ಯಾರ ಮ್ಯಾಗೂ ವಿಶ್ವಾಸ ಇಲ್ಲ. ಯಾರ ಮ್ಯಾಗೂ ವಿಶ್ವಾಸ ಇಲ್ಲ. ಗುರುವಿನ ಮೇಲೆ ಶಿಷ್ಯಗಿಲ್ಲ, ಶಿಷ್ಯನ ಮೇಲೆ ಗುರುವಿಗಿಲ್ಲ, ಗಂಡನ ಮೇಲೆ ಹೆಂಡತಿಗಿಲ್ಲ, ಹೆಂಡತಿಗೆ ವಿಶ್ವಾಸ ಗಂಡನಿಗಿಲ್ಲ, ತಂದೆ ತಾಯಿ ಮೇಲೆ ಮಕ್ಕಳ ವಿಶ್ವಾಸ ಇಲ್ಲ, ಮಕ್ಕಳ ವಿಶ್ವಾಸ ತಂದೆ ತಾಯಿ ಮೇಲೆ ಇಲ್ಲ, ಗುಮಾಸ್ತನ ವಿಶ್ವಾಸ ಮಾಲಕರ ಮೇಲೆ ಇಲ್ಲ, ಮಾಲಕರ ವಿಶ್ವಾಸ ಗುಮಾಸ್ತನ ಮೇಲೆ ಇಲ್ಲ, ಹಿರಿಯರು ಕಿರಿಯರ ಮೇಲಿಲ್ಲ, ಕಿರಿಯರ ವಿಶ್ವಾಸ ಹಿರಿಯರ ಮೇಲಿಲ್ಲ. ವಿಶ್ವಾಸದ ಕೊರತೆ ಆಗ್ಯದ. ನಮ್ಮ ಯುವಕರೆಲ್ಲ ತಪ್ಪದಾರಿಗೆ ಹೊಂಟಾರ. ತಿನ್ನಬಾರದೆಲ್ಲ ತಿನ್ನಾಕತ್ಯಾರ, ಹಾಕಬಾರದೆಲ್ಲ ಹಾಕಾಕತ್ಯಾರ, ನೋಡಬಾರದೆಲ್ಲ ನೋಡಾಕತ್ಯಾರ. ಹೀಗಿರೋಣದ್ರಿಂದ ಎಲ್ಲವೂ ಕೂಡ ಏನಾಗ್ಯದ, ಕಲುಷಿತ ವಾತಾವರಣ ಆಗಿ ಇವತ್ತೆಲ್ಲವೂ ಕೂಡ ಕೆಡಾಕತ್ಯದ. ಅದಕ್ಕೆ ನಾನು ಬಂದಿದ್ದು ನನ್ನ ಕೈಲಿ ಆದಷ್ಟು ಏನು ವಿಚಾರ ನಾನು ಇಟ್ಕೊಂಡು ಬಂದೀನಿ ಅಂದ್ರೆ, ನಾನು ಜೋಳಿಗೆ ಹಿಡ್ಕೊಂಡು ಬಂದಿದ್ದ ಉದ್ದೇಶ ಏನು ಅಂದ್ರೆ, ಯಾರು ಕುಡಿತೀರಿ ನಾನು ಕುಡಿಯೋದು ಬಿಡ್ತೀನಿ ಅಂತ ನನ್ನ ಜೋಳಿಗೆಗೆ ಹಾಕ್ರಿ. ಯಾರು ತಂಬಾಕು ತಿಂತೀವ್ರಿ, ಯಾರು ಗುಟ್ಕಾ ಹಾಕೊಂತೀರಿ ಅಂತ ಗುಟ್ಕಾ ಹಾಕೋರು ನನ್ನ ಜೋಳಿಗೆ ಮುಟ್ಟಿ ಪ್ರತಿಜ್ಞೆ ಮಾಡ್ರಿ, ಇವತ್ತಿನಿಂದ ನಾನು ಗುಟ್ಕಾ ತಿನ್ನಲ್ಲ, ತಂಬಾಕು ತಿನ್ನಲ್ಲ. ಯಾರು ಇಸ್ಪೇಟಾಡಿ ಮಟ್ಕಾಡಿ ನಿಮ್ಮ ಜೀವನ ಹಾಳು ಮಾಡ್ಕೊಳಕತ್ತೀರಿ ಅಂಥವ್ರು ನನ್ನ ಜೋಳಿಗೆಗೆ ನಿಮ್ಮ ಇಸ್ಪೇಟ ಅಂತ ಕೆಟ್ಟ ಚಟವನ್ನ ನನ್ನ ಜೋಳಿಗೆಗೆ ಹಾಕಿ ನೀವು ಮುಕ್ತರಾಗ್ರಿ. ಈ ಜೋಳಿಗೆ ನಾ ತಂದಿದ್ದ ಜೋಳಿಗೆಲ್ಲ ಅದು ಪರಮಾತ್ಮ ಕೊಟ್ಟಿರುವಂತ ಜೋಳಿಗೆ, ನಾನು ಅಲ್ಲಿ ಒಯ್ದು ಮುಟ್ಟಿಸ್ತೇನೆ. ಅದಕ್ಕಾಗಿ ತಾವೆಲ್ಲ ಜೋಳಿಗೆ ಹಿಡ್ಕೊಂಡು ಬಂದೀನಿ, ನಿಮ್ಮ ಹತ್ರ ಭಿಕ್ಷೆ ಬೇಡಾಕತ್ತೀನಿ. ಯುವಕರಾದವರು, ಹಿರಿಯರಾದವರು, ಆ ಚಟಕ್ಕೆ ಅಧೀನ ಆದವರು ಪ್ರತಿಜ್ಞೆ ಮಾಡಿ ನಮ್ಮ ಜೋಳಿಗೆಗೆ ಹಾಕಿದ್ರಿ ಅಂತನ್ನುವಂತ ಮಾತನ್ನ ನಿಮಗ ಹೃದಯ ತುಂಬಿ ನಾನು ಕೇಳ್ಕೊಂತೇನೆ. ಅದಕ್ಕೆ ಚಟಮುಕ್ತರಾಗ್ರಿ ಮತ್ತು ನೀವು ಒಳ್ಳೆಯವರಾಗಬೇಕು, ಆಚಾರವಂತರಾಗಬೇಕು, ವಿನಯವಂತರಾಗಬೇಕು. ಜಗಳ ಮಾಡಬೇಡ್ರಿ, ಊರಾಗ ಕಲಾಗತಿ ಮಾಡಬೇಡ್ರಿ. ಯಾರು ಇಲ್ಲಿ ಇರ್ಲಿಕ್ಕೆ ಬಂದಿಲ್ಲ, ಎಲ್ಲರೂ ಒಂದಿನ ಹೋಗೋದದ. ಅವ ಮುಂದ ನಾ ಹಿಂದ, ಅವ ಮುಂದ ನಾ ಹಿಂದ, ಇದು ನಂದು ಅದು ನಂದು, ನಾ ಮಾಡೀನಿ ನೀ ಮಾಡೀನಿ, ಎದೆದಕ್ಕೂ ಕಚ್ಚಾಡ್ತೀರಿ. ಯಾವುದು ನೀವು ತಂದಿಲ್ಲ, ಯಾವುದು ಒಯ್ಯಂಗಿಲ್ಲ. ಇರುತ್ತನ ಸುಖದಿಂದ ತಿಂದುಂಡು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ನೀವು ಹೋದ್ರೆ ನಿಮ್ಮ ಜೀವನ ಪಾವನವಾಗ್ತದೆ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನ ಹೇಳ್ತಾ
ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಕಾರ್ಯಕ್ರಮ 21 ದಿನದ ಪರ್ಯಂತರವಾಗಿ ಸಂಚಾರಿ ಬಸವ ಪುರಾಣ ಅಂದ್ರೆ ದಿನಾ ಒಂದೊಂದು ಊರಿಗೆ ಈ ಧರ್ಮದ ಬೋಧನೆಯನ್ನ ಮಾಡ್ಕೋಂತ ನಿಮ್ಮ ಮನಸ್ಸು ಬಹಳ ಮಂದಿ ಉದ್ಧಾರ ಆಗಲಿಲ್ಲ ಅಂದ್ರೆ ಸ್ವಲ್ಪ ಮಂದಿರೇ ಆಗ್ತಾರಲ್ಲ, ಅದರ ಉದ್ದೇಶವನ್ನು ಇಟ್ಟುಕೊಂಡು ನಾವು ಹೊರಟಿದೆವು. ಎಲ್ಲರೂ ಉದ್ಧಾರ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ಹೇಳ್ತಾ, ಯಾಕಂದ್ರೆ ಗಂಗಾ ನದಿ ಹರಿಯುತ್ತದೆ. ಅದರ ಹತ್ರ ಹೋಗಿ ನಾವು ಮುಣಿಗೆದ್ದೇವು ಅಂದ್ರೆ ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪ ತರುಸ್ತತ ಪಾಪಂ ತಾಪಂಚ ದೈನ್ಯಂಚ ದಂತಿ ಹಂತೋ ಮಹಾಶಯ. ಗಂಗೆ ಪಾಪ ತೊಳಿತಾಳ ಮತ್ತು ಪಾಪ ಗಂಗೆ ತೊಳೆದ್ರ ತಾಪ ಯಾರು ಕಳೀತಾರ ಅಂದ್ರೆ ಚಂದ್ರ ಕಳೀತಾನೆ. ಚಂದ್ರ ತಂಪನ್ನು ಉಂಟು ಮಾಡುತ್ತಾನೆ. ಆಮ್ಯಾಗ ಕಾಮಧೇನು ಕಲ್ಪವೃಕ್ಷ ನಾವು ಇಚ್ಛೆ ಮಾಡಿದ್ದು ಕೊಡ್ತದೆ. ಇವು ಒಂದೊಂದಕ್ಕೆ ಸೀಮಿತ ಆದ್ರೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಜೋಳಿಗೆ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಯ ಈ ಸಂಚಾರಿ ಬಸವ ಪುರಾಣ ತಾಪ ಕೋಪ ಪಾಪ ಎಲ್ಲವೂ ಕೂಡ ಕಳೆದು ನಿಮ್ಮನ್ನ ಪುಣ್ಯವಂತರನ್ನಾಗಿ ಮಾಡಲಿಕ್ಕೆ ಆ ಜ್ಯೋತಿ ಹೊರಟಿದೆ, ಜೋಳಿಗೆ ಹೊರಟಿದೆ. ಅದನ್ನ ನೀವೆಲ್ಲರೂ ಉಪಯೋಗ ಮಾಡಿಕೊಳ್ಳ್ರಿ, ನಿಮ್ಮೆಲ್ಲರ ಜೀವನ ಪಾವನವಾಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕಾರ್ಯಕ್ರಮ 21 ದಿನ ಸಂಚಾರಿ ಬಸವ ಪುರಾಣದ 21 ದಿನದ ಪರ್ಯಂತರವಾಗಿ ಬಸವ ಪುರಾಣ ಅಲ್ಲಿ ಕೇಡಿಗೆಯೊಳಗ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಅಂತ ಹೇಳಿ ದೊಡ್ಡ ಬಸವ ಪುರಾಣ ಕೇಳಬೇಕು. ಉಪ್ಪಿನ ಬೆಟಗೇರಿ ಶ್ರೀಗಳ ಬಾಯಿಯಿಂದ ಬಿರುದದ ಪುರಾಣ ಬಸವ ಪುರಾಣ ಭಾಸ್ಕರರು ಅಂತ ಹೇಳಿ ಅವರಿಗೆ ಬಿರುದನ್ನ ಕೊಟ್ಟಾರ. ಅಂತವರು ಸಾಧಾರಣ ಬಹಳ ವರ್ಷದಿಂದ, ನಾನು 20 ವರ್ಷದಿಂದ ಅಜ್ಜಾರನ ಅವ್ರು ದುಬಾಲಿ ಬಿದ್ದು ಬರ್ರಿ ಅಂತಂದಾಗ ಅವ್ರಿಗೆ ಇಲ್ಲಿ ತನ ಟೈಮ್ ಕೊಟ್ಟಿಲ್ಲ. ಈಗ ನಮ್ಗೆ ಟೈಮ್ ಕೊಟ್ಟಾರ. ಆ ಸೌಭಾಗ್ಯ ಒದಗ್ಯದ. ತಾವೆಲ್ಲ ಕೆಡಿಗೆ ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ನಾನು ಕೈ ಮುಗಿದ ನಿಮಗೆ ವಿನಂತಿ ಮಾಡ್ಕೊಂತೇನೆ. ಯಾಕಂದ್ರೆ ಇಂಥ ಅವಕಾಶ ಸಿಗಂಗಿಲ್ಲ. 21 ದಿನದ ಅವ್ರ ಬಾಯಿಯಿಂದ ಪುರಾಣ ಕೇಳುವುದೇ ಒಂದು ಸೌಭಾಗ್ಯ. ಅಂತ ಸೌಭಾಗ್ಯವನ್ನ ಕಳ್ಕೋಬೇಡ್ರಿ. ಮತ್ತು ಅಲ್ಲಿ ಕಾರ್ಯಕ್ರಮ ಸಾಮೂಹಿಕ ವಿವಾಹದವ, ಉಚಿತ ಆರೋಗ್ಯದ ತಪಾಸಣೆ ಅದ, ಮತ್ತು ಅಲ್ಲಿ 5,000 ಮುತ್ತೈದೆಯರು ಉಡಿ ತುಂಬುದದ, ಮತ್ತು ಕುಂಭಾಭಿಷೇಕದ. ಕುಂಭವನ್ನ ನಮ್ಮ ಹೆಣ್ಮಕ್ಳು ಬಂದಾರ. ಅವರೆಲ್ಲ ಹಳ್ಳಿಗೆ ಯಾರು ಕುಂಭ ಹೊರ್ತೀರಿ ಭಾಳ ಉತ್ತಮ ಸೀರೆ ಹಾಕ್ಯಾರ್ರಿ ಹೆಣ್ಮಕ್ಳಿಗೆ. ಭಾಳ ಚಲೋ, ಸಾಧಾರಣ 1,000 ರೂಪಾಯಿ ಸೀರೆನೇ ಹಾಕ್ಯಾರ ಅವ್ರು. ನಾವೆಲ್ಲ ಅಂದೇವ್ ಅಷ್ಟು ಹಾಕ್ಬೇಡ್ರಿ, 2 ದುಡ್ಡು ಉಳಿಲಿ ಅಂತ ನಾವು ಅವ್ರಿಗೆ ಅಂದ, ಇಲ್ರಿ ನಾವು ಚಲೋ ಸೀರೆನೇ ತರ್ತೇವಂತ ಹೇಳಿ ಅವರು ಚಲೋ ಸೀರೆ ಮತ್ತು ತಾಂಬೂರ ಕಳಿಸಿ ಇದನ್ನೆಲ್ಲ ಅವ್ರು ನಿಮಗೆ ಕೊಡಮಾಡ್ತಾರ. ಅವರು ಇಲ್ಲೆಲ್ಲ ಬಂದಾರ. ಯಾರು ಅದ್ರೊಳಗ ಕುಂಭ ಹೊರಬೇಕು, ಕುಂಭವನ್ನ ಹೊತ್ತು ಯಾರು ನಡೀತಾರ, 4 ಹೆಜ್ಜೆ ಮುಂದೆ ಬರ್ತಾರ, ಅವರ ಮನೆಗೆ ಸಂಪತ್ತು ತುಂಬಿ ಬರ್ತದ. ಸುಮ್ಮನೆ ಬರಲ್ಲದು, ತುಂಬಿ ಬರ್ತದ. ಸಂಪತ್ತನ್ನತಕ್ಕಂಥದ್ದು ಕೈಯಾಗಿ ಹಿಡ್ಕೊಂಡು ಬರುವುದು ಅಲ್ಲದು, ಕೊಳ್ಳಾಗ ಕಟ್ಕೊಂಡು ಬರುವುದಲ್ಲ, ಸಂಪತ್ತನದ ತಲೆ ಮ್ಯಾಗ ಹೊತ್ತುಕೊಂಡು ಬರೋದು. ಅಂತ ಸಂಪತ್ತು ಎಷ್ಟು ಪವಿತ್ರ ಇರ್ತದ, ಗಂಗೆ ಎಷ್ಟು ಪವಿತ್ರ ಇರ್ತದ ಅಂತ ಗಂಗೆಯ ಸ್ವರೂಪದೊಳಗ ಸಂಪತ್ತು ಅಲ್ಲಿ ಅಜ್ಜರ ಆಶೀರ್ವಾದ ಪಡ್ಕೊಂಡು ಬಂದ್ರಿ ಅಂದ್ರೆ ನಿಮ್ಮ ಮನೆಯೊಳಗ ಸಂಪತ್ತು ತುಂಬಿ ತೇಲಾಡ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಈ ಕಮಿಟಿಯವರು, ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ಕಮಿಟಿಯವರು ಬಹಳ ವಿಜೃಂಭಣೆಯಿಂದ ನಮ್ಮನ್ನ ಮತ್ತು ನಮ್ಮ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ರಥವನ್ನ ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿದ್ರಿ. ಬಹಳ ಮನಸ್ಸಿಗೆ ಸಮಾಧಾನ ತಂದಿದೆ, ಸಂತೋಷ ತಂದಿದೆ ಅನ್ನುವಂತ ಮಾತನ್ನ ಹೇಳ್ತಾ, ಮತ್ತು ಎಲ್ಲ ಪೂಜ್ಯರು ಈ ಕಾರ್ಯಕ್ರಮದೊಳಗ ಪಾಲ್ಗೊಂಡಿರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪೂಜ್ಯರ ಎಷ್ಟು ಮಂದಿ ಅದಾರ ನೋಡ್ರಿ. ನಿನ್ನೆ ಸಾಧಾರಣ ಇನ್ನ 4 ಮಂದಿ ಹೋದ್ರು. ಇಲ್ಲಿ ತನ ಆಗಲೇ ಒಬ್ರು ಅಮ್ಮಿನಗಡದ ಪರಮ ಪೂಜ್ಯರು ಬಂದಿದ್ರು.
ನಿಮ್ಮ ಊರಿಗೆ ಬಂದಿದ್ರು, ಅಲ್ಲೇ ನಿಂತರು, ನೋಡಿದ್ರು. ಅವರು ಸ್ವಲ್ಪ ಜನರ ಒತ್ತಡ ಆಗೋದ್ರಿಂದ ಅವರಿಗೆ ಶೀತ ಆಗಿದ್ದು ಅವರು ಸ್ವಲ್ಪ ಸಹನ ಮಾಡ್ಕೊಳ್ಳಾರ್ದೆ ಧೂಳು ಬಂದು ಮತ್ತೆ ತ್ರಾಸ ಆಗ್ತದಂತ ಅವ್ರು ಅಲ್ಲೇ ಇಳಿಲಿಲ್ಲ, ಅಲ್ಲೇ ಕುತ್ಕೊಂಡು ಮತ್ತವರು ನಿಮ್ಮನ್ನೆಲ್ಲ ಹರ್ಷಿ ಆಶೀರ್ವಾದ ಮಾಡಿ ಅವರು ಈಗ ತಾನೇ ನಿರ್ಗಮಿಸಿದರು. ಮತ್ತು ಹೀಗೆ ಎಲ್ಲ ಮಹಾತ್ಮರು ನಿಮಗೆ ಆಶೀರ್ವದಿಸಲಿಕ್ಕೆ ಬಂದಾರೆ. ನೀವೆಲ್ಲರೂ ಉದ್ಧಾರ ಆಗ್ರಿ ಅನ್ನುವಂಥ ಮಾತನ್ನ ಹೇಳ್ತಾ, ನಮ್ಮ ಅಮ್ಮನವರು ವಿದ್ಯಾತಾಯಿಯವರು ಬಹಳ ವಿದ್ಯಾವಂತರು, ಬಹಳ ಒಳ್ಳೆ ಸುಂದರವಾಗಿರುವಂಥ ಮಾತುಗಳನ್ನ ಬಹಳ ಸರಳವಾಗಿ ಹೇಳ್ತಾರೆ. ಅಂಥವರ ವಾಣಿಯನ್ನ ನೀವು ಕೇಳಾಕತ್ತೀರಿ. ನಿಮ್ಮ ಜೀವನ ಪಾವನವಾಗಲಿ. ಈ ಎಲ್ಲ ಜಾತ್ರೆ ಮಾಡುವಂಥ ನಮ್ಮ ಕಮಿಟಿ ಬಳಗದವರು ಬಹಳ ಸುಂದರವಾಗಿ ಆಯೋಜನವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಊರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ಹರಿಸಿ ನನ್ನೆರಡು ಮಾತನ್ನ ಶ್ರೀ ಗುರುಪಾದಕ್ಕೆ ಸಮರ್ಪಣೆ ಮಾಡಿ. ಜನ್ಮ ಪುಣ್ಯ ಫಲವೋ ಒಂದುವರಿಯನ ಪಾವನಾತ್ಮನಾದ ಪಾದವನ್ನು ಕಂಡಿನ ಪ್ರಣವರೂಪಹಾನಗಲ್ಲ ಗುರುಕುಮಾರನೇ, ಪ್ರಣವರೂಪಹಾನಗಲ್ಲ ಗುರುಕುಮಾರನೇ, ಶಿವಯೋಗ ಮಂದಿರದ ಕರ್ತಾರನೇ, ಮನಸಾರ ಶರಣು ಬಂದೆ ಪೊರೆಯೋ ದೇವನೇ, ಪೊರೆಯೋ ದೇವನೇ. ಎನ್ನ ತಪ್ಪು ಅಗಣಿತ ತಿಳಿದು ನೋಡಲು, ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು. ಮನ್ನಿಸಯ್ಯ ಗುರುದೇವ ನೀನು ದಯಾಳು, ಪೊರೆಯೋ ದಯಾಳು. ಪ್ರಣವರೂಪಹಾನಗಲ್ಲ ಗುರುಕುಮಾರನೇ, ಶಿವಯೋಗ ಮಂದಿರದ ಕರ್ತಾರನೇ, ಮನಸಾರ ಶರಣು ಬಂದೆ ಪೊರೆಯೋ ದೇವನೇ, ಪೊರೆಯೋ ದೇವನೇ. ಲೋಕವೇ ವಿರೋಧವಾಗಿ ಬೈದು ಹೊಡೆಯಲಿ, ಸಾಕು ನಿನ್ನ ಕರುಣೆಯೊಂದೆ ನನ್ನ ಕಾಯಲಿ. ಲೋಕವೇ ವಿರೋಧವಾಗಿ ಬೈದು ಹೊಡೆಯಲಿ, ಸಾಕು ನಿನ್ನ ಕರುಣೆಯೊಂದೆ ನನ್ನ ಕಾಯಲಿ. ಯಾಕೋ ಏನೋ ನಂಬಿ ಬಂದೆ ಭಕ್ತಿ ಮನದಲ್ಲಿ, ಕಾಯೋ ಕೃಪೆಯಲಿ, ಕಾಯೋ ಕೃಪೆಯಲಿ, ಕಾಯೋ ಕೃಪೆಯಲಿ.